ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತು ಡೇ 42 ಆಫ್ ಅವರ್ ಸಿ ಕೆ ಸೀರೀಸ್. ಇದರಲ್ಲಿ ನಾನೇನು ಮೇನ್ ಫೋಕಸ್ ಮಾಡ್ತಿದ್ದೀನಿ ಅಂದರೆ ನೆಟ್ವರ್ಕ್ ಪಾಲಿಸೀಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಅಂದರೆ ನೆಟ್ವರ್ಕ್ ಪಾಲಿಸೀಸ್ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಸೆಕ್ಯೂರಿಟಿ ಗ್ರೂಪ್ಸ್ ಅಂತ ಕೇಳಿರ್ತೀರ ಅಲ್ವಾ? ಆ ಸೆಕ್ಯೂರಿಟಿ ಗ್ರೂಪ್ಸಲ್ಲಿ ನಿಮಗೆ ಇಂಗ್ರೇಸ್ ಮತ್ತು ಈಗ್ರೇಸ್ ಅನ್ನೋ ಕಾನ್ಸೆಪ್ಟ್ ಇರುತ್ತೆ. ಸೆಕ್ಯೂರಿಟಿ ಗ್ರೂಪ್ ಅನ್ನೋದು ನಿಮಗೆ ಒಂದು EC2 ಲೆವೆಲಲ್ಲಿ ಅಂದರೆ ಒಂದು ಸರ್ವರ್ ಲೆವೆಲಲ್ಲಿ ನೀವು ಅಟ್ಯಾಚ್ ಮಾಡ್ತೀರಾ. ಏನಕ್ಕೆ ಅಟ್ಯಾಚ್ ಮಾಡ್ತೀರಾ? ಬಿಕಾಸ್ ನಿಮ್ಮ ಇನ್ಕಮಿಂಗ್ ಟ್ರಾಫಿಕ್ ಮತ್ತು ಔಟ್ ಗೋಯಿಂಗ್ ಟ್ರಾಫಿಕ್ನ ನೀವು ಕಂಟ್ರೋಲ್ ಮಾಡಲಿಕ್ಕೆ. ಸೇಮ್ ವೇ ಒಂದು ಪಾಡಲ್ಲಿ ಬೈ ಡಿಫಾಲ್ಟಾಗಿ ಯಾವುದೇ ರೀತಿಯಾದಂತಹ ನೆಟ್ವರ್ಕ್ ಇರೋದಿಲ್ಲ, ಅಂದರೆ ನೆಟ್ವರ್ಕ್ ಪಾಲಿಸಿ ಅನ್ನೋದು ಇರೋದಿಲ್ಲ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು. ಹೇಗೆ ಕಂಟ್ರೋಲ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಹತ್ರ ಒಂದು ಆ್ಯಪ್ ಪಾಡು DB ಪಾಡ್ ಇರುತ್ತೆ. ಇವೆರಡರ ಮಧ್ಯೆ ಮಾತ್ರ ಕಮ್ಯುನಿಕೇಷನ್ ಇರಬೇಕು. ಯಾವುದೋ ರ್ಯಾಂಡಮ್ ಪಾಡ್ ಬಂದು ಇದ್ರ ಮಧ್ಯೆ ಕಮ್ಯುನಿಕೇಷನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಬಾರ್ದು. ಸೊ ಅದನ್ನು ಹೇಗೆ ಕ್ರಿಯೇಟ್ ಮಾಡ್ತೀರಾ, ಒಂದು ಪ್ರೊಡಕ್ಷನ್ ಎನ್ವೈರ್ಮೆಂಟಲ್ಲಿ ನೀವು ಇದನ್ನು ಹೇಗೆ ಅಚೀವ್ ಮಾಡ್ತೀರಾ ಅನ್ನೋದನ್ನೇ ನಾನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋದು, ಆಯಿತಾ? ಸೊ ಹಾಗಾದರೆ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ಸಿ ಹೌ ಇಟ್ ಗೋಸ್ ಅಂತ. ಓಕೆನಾ? ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಗಾದರೆ ಸೊ ಈ ಒಂದು ಸೆಷನಲ್ಲಿ ನಾನು ಏನು ಮೇನ್ ಫೋಕಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಮಾತಾಡ್ತಾ ಇರೋದು ನೆಟ್ವರ್ಕ್ ಪಾಲಿಸೀಸ್ ಅಂತ. ಅಂದರೆ ಏನು ಈ ನೆಟ್ವರ್ಕ್ ಪಾಲಿಸೀಸ್ ಅಂತ? ಸೊ ಈಗ ಫಾರ್ ಎಕ್ಸಾಂಪಲ್ ಇಫ್ ಐ ಜಸ್ಟ್ ಝೂಮ್ ಅ ಬಿಟ್, ಹಾಗೆಯೇ ಲೆಟ್ ಮಿ ಓಪನ್ AWS. ಓಕೆ, ಇವಾಗ ನಿಮಗೆ AWS ಅಲ್ಲಿ ಹೇಗೆ ಸೆಕ್ಯೂರಿಟಿ ಗ್ರೂಪ್ಸ್ ಇರುತ್ತವಲ್ಲ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ನಾನು ಇಲ್ಲಿಗೆ ಹೋಗ್ತೀನಿ. ಇಫ್ ಐ ಲುಕ್ ಇನ್ ಟು ಎನಿ ಸೆಕ್ಯೂರಿಟಿ ಗ್ರೂಪ್ಸ್ ಅಲ್ಲ, ಹೀಗಾದರೂ ಚೆಕ್ ಮಾಡ್ಬೋದು, ಇಲ್ಲ ಇದಕ್ಕೆ ಹೋಗಿ ಅದು ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸೆಕ್ಯೂರಿಟಿ ಗ್ರೂಪ್, ಈ ಸೆಕ್ಯೂರಿಟಿ ಗ್ರೂಪ್ ಹೆಂಗೋ ಕುಬರ್ನೆಟೀಸಲ್ಲಿ ಕೂಡ ನೆಟ್ವರ್ಕ್ ಪಾಲಿಸೀಸ್ ಅದೇ ಥರ. ಇಲ್ಲಿ ನೋಡಿ, ಇನ್ಬೌಂಡ್ ರೂಲ್ ಅಂತ ಇದೆ, ಔಟ್ಬೌಂಡ್ ರೂಲ್ ಅಂತ ಇದೆ ಅಲ್ವಾ? ಸೊ ಇಫ್ ಐ ಗೋ ಇನ್ಸೈಡ್ ದಟ್ ಸೆಕ್ಯೂರಿಟಿ ಗ್ರೂಪ್, ನಿಮಗೆ ಇದು ಸೆಕ್ಯೂರಿಟಿ ಗ್ರೂಪ್ನ ಡಿಫಾಲ್ಟ್. ಇದು ಎಲ್ಲಿಗೆ ಅಪ್ಲೈ ಆಗುತ್ತೆ ಅಂದರೆ ನಿಮ್ಮ ಇನ್ಸ್ಟೆನ್ಸ್ಗೆ ಅಪ್ಲೈ ಆಗುತ್ತೆ. ವೆರಾಸ್ ಇನ್ ಕೇಸ್ ಇದರಲ್ಲಿ ಇನ್ಬೌಂಡ್ ರೂಲ್ ಅಂತ ಇದೆ ಮತ್ತು ಔಟ್ಬೌಂಡ್ ರೂಲ್ ಅಂತ ಇದೆ. ಕರೆಕ್ಟಾ? ಸೊ ಹಾಗಾದರೆ ಔಟ್ಬೌಂಡ್ ಏನು ಮಾಡುತ್ತೆ, ಇನ್ಬೌಂಡ್ ಏನು ಮಾಡುತ್ತೆ? ಇನ್ಕಮಿಂಗ್ ಟ್ರಾಫಿಕ್ ಇದು, ಮತ್ತು ಇದು ನಿಮ್ಮ ಸರ್ವರಿಂದ ಹೋಗೋ ಔಟ್ಬೌಂಡ್ ಟ್ರಾಫಿಕ್ ಅಥವಾ ಲೈಕ್ ಏನಂತ ಹೇಳೋದು, ಔಟ್ಬೌಂಡ್ ಟ್ರಾಫಿಕ್ ಅಂತ ಹೇಳ್ಬೋದು, ಆಯಿತಾ? ಈಗ ಇದು ಹೇಗೆ ಸೆಕ್ಯೂರಿಟಿ ಗ್ರೂಪ್ ಇದೆಯೋ ಹಾಗೆಯೇ ಕುಬರ್ನೆಟೀಸಲ್ಲಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕುಬರ್ನೆಟೀಸಲ್ಲೂ ಕೂಡ ನಮಗೆ ಈ ಒಂದು ಪಾಲಿಸೀಸ್ನ ಅರ್ಥ ಮಾಡ್ಕೋಬೇಕು. ಹೇಗೆ ಅಂತಂದರೆ, ಲೆಟ್ಸೆ ನನ್ನ ಹತ್ರ ಒಂದು ಕ್ಲಸ್ಟರ್ ಇದೆ ಅಂತ ಅಂದ್ಕೊಳ್ಳೋಣ, ಆಯಿತಾ? ಈ ಕ್ಲಸ್ಟರಲ್ಲಿ ಸಪೋಸ್ ಇಫ್ ಐ ಆಮ್ ಹ್ಯಾವಿಂಗ್ ಅ ಪಾಡ್, ಆಯಿತಾ, ಒಂದು 3-4 ಪಾಡ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಇದು ಪಾಡ್ 1, ಆಯಿತಾ, ಪಾಡ್ 2 ಆ್ಯಂಡ್ ದಿಸ್ ಈಸ್ ಮೈ ಪಾಡ್ ಆ್ಯಂಡ್ ದಿಸ್ ಈಸ್ ಮೈ ಪಾಡ್ 3, ಆಯಿತಾ? ಈ ಥರ ನಾವು 3 ಪಾಡ್ ಇದೆ ಅಂತ ಅಂದ್ಕೊಳ್ಳೋಣ, ಆಯಿತಾ? ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಬೈ ಡಿಫಾಲ್ಟ್ ಕುಬರ್ನೆಟೀಸಲ್ಲಿ ಏನಾಗುತ್ತೆ, ಲೆಟ್ಸ್ ಇದು ಕಮ್ಯುನಿಕೇಷನ್ ಈ ಥರ ನಾನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀನಿ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಷ್ಟೇ, ಓಕೆನಾ? ಸೊ ಇದನ್ನು ಲೆಟ್ಸ್ ಪಾಡ್ 1 ಅಂತ ಹೇಳ್ತೀನಿ, ಆ್ಯಂಡ್ ಸೇಮ್ ವೇ ಇದನ್ನು ಪಾರ್ಟ್ 2 ಅಂತ ಹೇಳ್ತೀನಿ, ಓಕೆ? ಆ್ಯಂಡ್ ಸೇಮ್ ವೇ, ಓಕೆ? ಸೊ ಐ ವಿಲ್ ಗೋ ಅಂಡ್ ಸೇ ದಿಸ್ ವಿಲ್ ಬಿ ಮೈ ಪಾರ್ಟ್ 3, ಆಯಿತಾ? ಪಾರ್ಟ್ 3. ಈಗ ಕುಬರ್ನೆಟೀಸಲ್ಲಿ ನಾನು ಡಿಫಾಲ್ಟಾಗಿ ಏನು ನೆಟ್ವರ್ಕ್ ಪಾಲಿಸೀಸ್ನ ಆ್ಯಡ್ ಮಾಡಲಿಲ್ಲ ಅಂದರೆ, ಬೈ ಡಿಫಾಲ್ಟಾಗಿ ಇದು ಎಲ್ಲ ಟ್ರಾಫಿಕ್ನ ಅಲೋ ಮಾಡುತ್ತೆ. ಇಟ್ಸ್ ಲೈಕ್ ಇಲ್ಲಿ ನಾನು ಸೆಕ್ಯೂರಿಟಿ ಗ್ರೂಪಲ್ಲಿ ಹೋಗ್ಬಿಟ್ಟು ಅಲೋ ಆಲ್ ಕೊಟ್ಟಂಗೆ ಇಲ್ಲೂ ಕೂಡ ಅಷ್ಟೇ, ನಾನು ಏನೂ ಕೊಡಲಿಲ್ಲ ಅಂತ ಹೇಳಿದ್ರೆ ಬೈ ಡಿಫಾಲ್ಟಾಗಿ ಎಲ್ಲ ಕಮ್ಯುನಿಕೇಷನ್ನು ವರ್ಕ್ ಆಗುತ್ತೆ, ಆಯಿತಾ? ಸೊ ನೆಟ್ವರ್ಕ್ ಪಾಲಿಸಿ ಕಂಪ್ಲೀಟ್ ಓಪನ್ ಇರುತ್ತೆ, ಎಲ್ಲ ಔಟ್ಸೈಡಿಂದ ಕೂಡ ನೀವು ಟಾರ್ಗೆಟ್ ಮಾಡ್ಬೋದು. ಆದರೆ ಪ್ರಾಬ್ಲಮ್ ಏನಂದರೆ, ಕೆಲವೊಮ್ಮೆ ಕಾಂಪ್ರಮೈಸ್ ಆಗಿಬಿಡುತ್ತೆ, ಈ ಥರ ಪಾಡ್ಸ್ಗಳು ಕಾಂಪ್ರಮೈಸ್ ಆಗಿಬಿಡುತ್ತೆ. ಸೊ ಅಂಥ ಟೈಮಲ್ಲಿ ದಿಸ್ ವಿಲ್ ಬಿ ಅನ್ ಇಶ್ಯೂ ಅಲ್ವಾ? ಪಾಡ್ಸ್ಗಳು ಅನ್ನೋದು ಕಾಂಪ್ರಮೈಸ್ ಆಯಿತು ಅಂತ ಹೇಳಿದ್ರೆ ದೆನ್ ವಾಟ್ ಈಸ್ ಅ ಯೂಸ್ ಅಲ್ವಾ? ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಆಲ್ವೇಸ್ ಈ ಪಾಡ್ಗಳನ್ನ ಕಾಂಪ್ರಮೈಸ್ ಆಗದೆ ನಾವು ಸೆಕ್ಯೂರಿಟಿನ ಎನೇಬಲ್ ಮಾಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಪಾಡ್, ಈಗ ಫಾರ್ ಎಕ್ಸಾಂಪಲ್ ಇದು ನನ್ನ ಟೆಸ್ಟ್ ಪಾಡ್ ಅಂತ ಅಂದ್ಕೊಳ್ಳೋಣ, ಆಯಿತಾ? ಸೊ ಇದು ನನ್ನ ಟೆಸ್ಟ್ ಪಾಡ್ ಅಂತ ಅಂದ್ಕೊಳ್ತೀನಿ, ಆ್ಯಂಡ್ ಈಗ ಇದು ನಿಮ್ಮ ಅಪ್ಲಿಕೇಶನ್ ಪಾಡ್ ಆಗುತ್ತೆ. ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ನ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದು ಆ್ಯಪ್ ಪಾಡ್ 2, ಆ್ಯಂಡ್ ಅದೇ ರೀತಿ ಇದನ್ನು ನಾನು DB ಪಾಡ್ ಅಂತ ಹೇಳ್ತೀನಿ, ಆಯಿತಾ? ಡೇಟಾಬೇಸ್ ಪಾಡ್. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಓಕೆ, ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನನಗೆ ಆ್ಯಪ್ ಪಾಡು ಮತ್ತು DB ಪಾಡ್ ಕನೆಕ್ಟಿವಿಟಿ ಇರಬೇಕು. ಆದರೆ ಟೆಸ್ಟ್ ಪಾಡ್ಗೆ ಏನಕ್ಕೆ ಕನೆಕ್ಟಿವಿಟಿ ಬೇಕಲ್ವಾ?
ಇಟ್ಸ್ ನಾಟ್ ದ್ಯಾಟ್ ರಿಕ್ವೈರ್ಡ್ ಅಲ್ವಾ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಾವಿಲ್ಲಿ ನೆಟ್ವರ್ಕ್ ಪಾಲಿಸೀಸ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಆಯಿತಾ. ಸೊ ನಾವೀಗ ಲೆಟ್ಸ್ ಇಲ್ಲಿ ನಾನು ನೆಟ್ವರ್ಕ್ ಪಾಲಿಸೀಸ್ನ ಎನೇಬಲ್ ಮಾಡಿದ್ರೆ, ಓಕೆ, ಲೆಟ್ ಮೀ ಟೇಕ್ ದಿಸ್ ಔಟ್ ಈ ಥರ. ಓಕೆ, 1 ಸೆಕೆಂಡ್, ಲೆಟ್ ಮೀ ಕಮ್ ಬ್ಯಾಕ್. ಆಯಿತಾ. ಇಮ್ಯಾಜಿನ್ ನಾನೀಗ ಸಪೋಸ್ ನೆಟ್ವರ್ಕ್ ಪಾಲಿಸೀಸ್ನ ಆ್ಯಡ್ ಮಾಡಬೇಕು. ಸೊ ಇದು ನನ್ನ ನೆಟ್ವರ್ಕ್ ಅಥವಾ ನೆಟ್ ಪೂಲ್ ಅಂತ ಹಾಕಿದ್ರು ಬರುತ್ತೆ ಇಲ್ಲಿ. ಲೆಟ್ ಮೀ ಸಿ ಯಾವುದಾದ್ರೂ ಇಮೇಜ್ ಇದೆಯಾ ಅಂತ. ಸೊ ಓಕೆ, ಇದು ನನ್ನ ನೆಟ್ವರ್ಕ್ ಪಾಲಿಸಿ. ಆಯಿತಾ. ನಾರ್ಮಲ್ ಆಗಿ ನೆಟ್ವರ್ಕ್ ಪಾಲಿಸೀಸ್ನ ನಾವು ಕುಬರ್ನೆಟಿಸಲ್ಲಿ ನೆಟ್ ಪೂಲ್ ಅಂತ ಕರಿತೀವಿ. ಆಯಿತಾ. ನೆಟ್ವರ್ಕ್ ಪಾಲಿಸಿ ಅಂತ ಅಷ್ಟೇ. ಆಯಿತಾ. ಸೊ ಇದು ನನ್ನ ನೆಟ್ವರ್ಕ್ ಪಾಲಿಸಿ. ಈ ನೆಟ್ವರ್ಕ್ ಪಾಲಿಸೀಸ್ನ ಅಟ್ಯಾಚ್ ಮಾಡಿ, ಸಪೋಸ್ ನನ್ನ ಕ್ಲಸ್ಟರ್ಗೆ ನಾನು ಆ್ಯಡ್ ಮಾಡಿದಾಗ ಈ ನೆಟ್ವರ್ಕ್ ಪಾಲಿಸೀಸ್ನ ಇಲ್ಲಿ ಯಾವುದೇ ಪಾಡ್ ಇರಲಿ. ಆಯಿತಾ. ಸೊ ದಿಸ್ ಮೈಟ್ ಬಿ ಯುವರ್ ಪಾಡ್. ಆಯಿತಾ. ಸೊ ಕಾಪಿ ಮಾಡ್ಕೊಳ್ತೀನಿ, ನಾನು ಇಲ್ಲಿಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು 1 by 1 ಅಂದರೆ ಇದೆಲ್ಲ ಅರೇಂಜ್ ಮಾಡ್ಲಿಕ್ಕೆ ಅಷ್ಟೇ, ಇನ್ನೇನು ಇಲ್ಲ. ಇದೆಲ್ಲ ನೀವೇನು ವರಿ ಆಗುವಂಥದ್ದೇನಿಲ್ಲ. ಸೊ ಈ ಟೆಸ್ಟ್ ಪಾಡ್ ಏನಿದೆಲ್ಲ ಇದು ನನ್ನ ಟೆಸ್ಟ್ ಪಾಡ್ 2. ಸೊ ಈ ಥರ ಇದೆ. ಸೊ ಇದು ನನ್ನ ನೆಟ್ ಪೂಲ್. ಈಗ ಈ ನೆಟ್ ಪೂಲಲ್ಲಿ ನಾನು ಏನು ಕ್ರಿಯೇಟ್ ಮಾಡ್ತೀನಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ. ಸೊ ನೆಟ್ವರ್ಕ್ ಪಾಲಿಸಿ ಕ್ರಿಯೇಟ್ ಮಾಡಿದ್ದೀನಿ. ಸರಿ, ಈ ನೆಟ್ವರ್ಕ್ ಪಾಲಿಸಿಯಲ್ಲಿ ಏನಿರುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಲೆಟ್ಸೆ ಫಸ್ಟ್ ನಾನು ಹೇಳಬೇಕಾಗತ್ತೆ ನನ್ನ ಸೋರ್ಸ್ ಏನು ಅಂತ. ಆಮೇಲೆ ಆಲ್ಸೋ ಐ ನೀಡ್ ಟು ಮೆನ್ಷನ್ ನನ್ನ ಡೆಸ್ಟಿನೇಷನ್ ಏನು ಅಂತ. ಆಯಿತಾ. ಸೋರ್ಸ್ ಇರಬೇಕು, ಡೆಸ್ಟಿನೇಷನ್ ಇರಬೇಕು. ಆಯಿತಾ. ಹಾಗೇನೆ ಎಫೆಕ್ಟ್ ಇರಬೇಕು. ಸೊ ನಾನು ಹೇಳ್ತೀನಿ ಇಲ್ಲಿ ಎಫೆಕ್ಟ್ ಅಂತ. ಅಂದರೆ ಎಫೆಕ್ಟ್ ಅಂದರೆ ಅಲೋ ಮಾಡಲಾ ಬೇಡವಾ ಅಂತ. ಈಗ ಸೋರ್ಸ್ ಏನಪ್ಪ ಅಂತಂದರೆ, ಸೋರ್ಸ್ ಬಂದ್ಬಿಟ್ಟು ನನ್ನ ಆ್ಯಪ್ ಪಾಡ್ ಅಂತ ಹೇಳ್ತೀನಿ ನಾನು. ಆಯಿತಾ. ಸೊ ಇದನ್ನು ನಾನು ಆ್ಯಪ್ ಪಾಡ್ ಅಂತ ಹೇಳ್ತೀನಿ. ಆ್ಯಂಡ್ ಅದೇ ರೀತಿ ನನ್ನ ಹತ್ರ ಇನ್ನೊಂದು ಸೋರ್ಸ್ ಇದೆ, ಟೆಸ್ಟ್ ಪಾಡ್ ಅಂತ. ಆ್ಯಪಿಂದ ಡೇಟಾಬೇಸ್ಗೆ ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಆಗಬೇಕು. ಸೊ ಇದನ್ನು ನಾನು ಹೇಳ್ತೀನಿ ಟೆಸ್ಟ್ ಪಾಡ್ ಅಂತ. ಆದರೆ ಇಲ್ಲಿ ನನಗೆ ಆ್ಯಪ್ ಪಾಡಿಂದ ಡಿ ಬಿಗಾದರೆ ಸಾಕು. ಸೊ ನಾನೇನು ಮಾಡ್ತೀನಿ, ಡಿ ಬಿ. ಆಯಿತಾ. ಡಿ ಬಿ. ಓಕೆ, ಇದನ್ನು ನಾನು ಡಿ ಬಿ ಪಾಡ್ ಅಂತ ಹೇಳ್ತೀನಿ. ಡೆಸ್ಟಿನೇಷನ್ ಅಂದರೆ ಕನೆಕ್ಟಿವಿಟಿ ನಾನು ಮಾತಾಡುವಾಗ ಇಲ್ಲಿ ಇದೇನಿದೆಯಲ್ಲ ನಾನು ಎಲ್ಲ ಪಾಡ್ಗೂ ಆಲ್ ಅಂತ ಹಾಕ್ತೀನಿ. ಇವಾಗ ನಾನೇನು ಮಾತಾಡ್ತಾ ಇದ್ದೀನಿ, ಈಗ ಇನ್ ಜನರಲ್ ಆಗಿ ಇದು ನಾವು ಯಾವುದೇ ರೀತಿ ನೆಟ್ವರ್ಕ್ ಪಾಲಿಸೀಸ್ನ ಆ್ಯಡ್ ಮಾಡಿಲ್ಲ ಅಂತಂದರೆ ಬೈ ಡಿಫಾಲ್ಟ್ ಎಲ್ಲದಕ್ಕೂ ಆಕ್ಸೆಸ್ ಇರುತ್ತೆ. ಇದು ಏನಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಕೆಲವೊಮ್ಮೆ ಏನಾದರೂ ಹ್ಯಾಕ್ ಮಾಡಲಿಕ್ಕೆಲ್ಲ ಹೋದಾಗ ಕಾಂಪ್ರಮೈಸ್ ಆಗಿಬಿಡುತ್ತೆ ಈ ಪಾರ್ಟ್. ಸೊ ಅದರಿಂದ ನಾವೇನು ಮಾತಾಡ್ತಿದ್ದೀವಿ ಅಂದರೆ, ವಿಲ್ ಟ್ರೈ ಟು ಸೆಟ್ ಯಾವುದಕ್ಕೆ ರಿಕ್ವೈರ್ಮೆಂಟ್ ಬೇಕೋ ಅದಕ್ಕೆ ಮಾತ್ರ ನಾವು ಅಲೋ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇಲ್ಲಿ ಎಫೆಕ್ಟಲ್ಲಿ ನಾ ಹೇಳ್ತೀನಿ ಇಲ್ಲಿ, ಓಕೆ, ಇದನ್ನು ನಾನು ಅಲೋ ಅಂತ ಹೇಳ್ತೀನಿ. ಅಂದರೆ ಅಂದರೆ ಸೋರ್ಸು, ಈ ಸೋರ್ಸಿಂದ ಈ ಡೆಸ್ಟಿನೇಷನ್ಗೆ ನನ್ನ ನೆಟ್ವರ್ಕ್ ಪಾಲಿಸೀಸ್ನ ಅಲೋ ಮಾಡಿದ್ರೆ, ಈ ನೆಟ್ವರ್ಕ್ ಪಾಲಿಸೀಸಲ್ಲಿ ಏನಿರುತ್ತೆ, ಇಂಗ್ರೇಸ್ ಮತ್ತು ಈಗ್ರೇಸ್ ಇರುತ್ತೆ, ಇನ್ಬೌಂಡ್ ರೂಲ್ ಮತ್ತು ಔಟ್ಬೌಂಡ್ ರೂಲ್ ಇರುತ್ತೆ. ಅದನ್ನು ಅಲೋ ಅಂತ ಕೊಟ್ಟಾಗ ಇದು ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಟೆಸ್ಟ್ ಪಾಡ್ ಟು ಆಲಲ್ಲಿ ನಾನೇನು ಮಾಡ್ತೀನಿ, ಇಲ್ಲಿ ಡಿನೇ ಅಂತ ಕೊಡ್ತೀನಿ. ಸೊ ಅವಾಗ ಆಟೋಮೆಟಿಕ್ಕಾಗಿ ನನ್ನ ಯಾವುದೇ ನೆಟ್ವರ್ಕ್ ಈ ಟೆಸ್ಟ್ ಪಾಡಿಂದ ಕನೆಕ್ಟ್ ಆಗಬೇಕು ಅಂತ ಹೋದರೆ ಅದು ಯಾವತ್ತೂ ಕೂಡ ಕನೆಕ್ಟ್ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆಯಿತಾ. ಈ ಕಮ್ಯುನಿಕೇಷನ್ ಅನ್ನೋದು ಯಾವತ್ತೂ ಅಷ್ಟೇ ಬ್ಲಾಕ್ ಆಗುತ್ತೆ. ಓಕೆನಾ. ಸೊ ಐ ವಿಲ್ ಸೇ ಇದನ್ನು ನಾನು ಬ್ಲಾಕ್ ಮಾಡ್ತಾ ಇದ್ದೀನಿ. ಆದರೆ ಇದು ಕಮ್ಯುನಿಕೇಷನ್ ಅನ್ನೋದನ್ನು ನಾವು ಎಸ್ಟಾಬ್ಲಿಷ್ಮೆಂಟ್ ಅನ್ನೋದು ಮಾಡ್ತೀವಿ ಇವಾಗ. ಆಯಿತಾ. ಸೊ ಸೇಮ್ ಕಂಟೆಂಟ್. ಓಕೆ, ಇದು ನಮ್ಮ ನೆಟ್ವರ್ಕ್ ಪಾಲಿಸೀಸ್. ಸೊ ಈ ಪಾಲಿಸೀಸಲ್ಲಿ ನಾನು ಹೇಳೋದಲ್ಲ ಟೈಪ್ ಆಫ್ ರೂಲ್ಸ್ ಯಾವ್ಯಾವ್ದು ಇರುತ್ತೆ. ಸೊ ಲೆಟ್ಸ್ ಕಮ್ ಬ್ಯಾಕ್ ಇಲ್ಲಿಗೆ. ಸೊ ಇಲ್ಲಿ ಟೈಪ್ಸ್ ಆಫ್ ರೂಲ್ಸ್ ಅಂತ ಬಂದಾಗ, ಓಕೆ, ಟೈಪ್ಸ್ ಆಫ್ ರೂಲ್ಸ್ ಅಂತ ಬಂದಾಗ ನಿಮಗೆ ಒಂದು ಬಂದು ಇಂಗ್ರೇಸ್, ನಾನು ಆಗ್ಲಿಂದಾನೆ ಹೇಳ್ತಾ ಇದ್ದೆ, ಒಂದು ಇಂಗ್ರೇಸ್ ರೂಲ್ ಅಂತ ಕರಿತೀವಿ. ಓಕೆ, ಇನ್ನೊಂದು ಬಂದ್ಬಿಟ್ಟು ಈಗ್ರೇಸ್ ರೂಲ್ ಅಂತ ಕರಿತೀವಿ. ಆಯಿತಾ. ಓಕೆ, ಈಗ್ರೇಸ್ ರೂಲ್. ಓಕೆ, ಈಗ್ರೇಸ್ ರೂಲ್ ಅಂತ ಹೇಳ್ತೀವಿ. ಸೊ ಇದನ್ನು ಇನ್ ಜನರಲ್ ಆಗಿ ನಾವು ಇನ್ಬೌಂಡ್ ರೂಲ್ ಅಂತ ಕರಿತೀವಿ. ಓಕೆ, ಇನ್ಬೌಂಡ್ ರೂಲ್. ಆ್ಯಂಡ್ ಈ ಸೆಕೆಂಡ್ ಒನ್ ಬಂದ್ಬಿಟ್ಟು ಇದನ್ನು ಔಟ್ಬೌಂಡ್ ರೂಲ್ ಅಂತ ಕರಿತೀವಿ. ಓಕೆ, ಇದನ್ನ ಔಟ್ಬೌಂಡ್ ರೂಲ್ ಅಂತ.
ಸೊ ಇನ್ಬೌಂಡ್ ರೂಲ್ ಅಂತಂದ್ರೆ ಇನ್ಕಮಿಂಗ್ ಟ್ರಾಫಿಕ್ ಟು ಅ ಪಾಡ್, ಔಟ್ಬೌಂಡ್ ರೂಲ್ ಅಂತಂದ್ರೆ ಪಾಡ್ ಇಂದ ಹೊರಗಡೆಗೆ ಏನಾದರೂ ಹೋಗಬೇಕು ಅಂತಂದ್ರೆ ಅದು. ಆಯ್ತಾ? ಹಾಗಾದ್ರೆ ಯಾವ ಯಾವ ಟೈಪ್ ಇರುತ್ತೆ ಈ ಈ ಅಂದ್ರೆ ಒಂದು ಪಾಡ್ಗೆ ನಾನು ನೆಟ್ವರ್ಕ್ ಪಾಲಿಸಿ ಕ್ರಿಯೇಟ್ ಮಾಡಬೇಕಂದ್ರೆ ಯಾವ ಥರ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ? ಒಂದು ಪಾಡ್ ಲೆವೆಲ್ ಕಮ್ಯುನಿಕೇಷನ್ ಇರುತ್ತೆ, ಇನ್ನೊಂದು ನೇಮ್ ಸ್ಪೇಸ್ ಲೆವೆಲ್, ಇನ್ನೊಂದು IP ಬ್ಲಾಕ್. ಪಾಡ್ ಲೆವೆಲ್ ಅಂತ ಬಂದಾಗ ಪಾಡ್ ಟು ಪಾಡ್ನ ಎನೇಬಲ್ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಇದನ್ನ ಪಾಡ್ ಸೆಲೆಕ್ಟರ್ ಅಂತ ಹೇಳ್ತೀವಿ ಇನ್ ಜನರಲ್ ಆಗಿ. ಓಕೆ, ಪಾಡ್ ಸೆಲೆಕ್ಟರ್ಸ್ ಅಂತ ಹೇಳಿದ್ರೆ, ಸೊ ಈ ಪಾಡ್ ಸೆಲೆಕ್ಟರ್ಸ್ ಅಲ್ಲಿ ನಮಗೆ ಏನು ಮಾಡ್ತೀವಿ? ಪಾಡ್ ಸೆಲೆಕ್ಟರ್ ಅಂದರೆ ಲೆಟ್ಸ್ ಸೇ ನನ್ನ ಹತ್ರ ಒಂದು ನೇಮ್ ಸ್ಪೇಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ದಿಸ್ ಈಸ್ ನೇಮ್ ಸ್ಪೇಸ್. ಓಕೆ, ದಿಸ್ ಈಸ್ ನೇಮ್ ಸ್ಪೇಸ್. ಆಮೇಲೆ ಓಕೆ, ಇದು ನೇಮ್ ಸ್ಪೇಸ್. ಇದರಲ್ಲಿ ನಾನೊಂದು ಪಾಡ್ನ ತಗೊಳ್ತಾ ಇದ್ದೀನಿ. ಲೆಟ್ಸ್ ಸೇ ದಿಸ್ ಈಸ್ ಮೈ ಪಾಡ್ ಆ್ಯಂಡ್ ಆಲ್ಸೋ ಐ ವಿಲ್ ಸೇ ಒನ್ ಮೋರ್ ಪಾಡ್. ಓಕೆ, ಸೊ ಈ ಪಾಡಲ್ಲಿ ನಾ ಹೇಳ್ತೀನಿ. ಓಕೆ, ಆ್ಯಂಡ್ ಆಲ್ಸೋ ಇಲ್ಲಿ ಐ ವಿಲ್ ಟೇಕ್ ಒನ್ ಮೋರ್ ಪಾಡಿಗೆ ಹಿಂಗೆ ತಗೊಳ್ತೀನಿ. ಈಗ ಸೊ ಇದನ್ನು ಫಾರ್ ಎಕ್ಸಾಂಪಲ್ ಈ ಪಾಡ್ ಬಂದ್ಬಿಟ್ಟು ನಾ ಹೇಳ್ತೀನಿ ಇದನ್ನು ಅಪ್ಲಿಕೇಶನ್ ಪಾಡ್ ಅಂತ ಕರಿತೀನಿ. ಆಯಿತಾ? ಸೊ ಇದನ್ನು ಆ್ಯಪ್ ಪಾಡ್ ಅಂತ ಕರಿತೀನಿ. ಆ್ಯಂಡ್ ಅದೇ ಥರ ಓಡಾಲ್ಡು ಇದನ್ನು ನಾನು DB ಪಾಡ್ ಅಂತ ಹೇಳ್ತೀನಿ. ಆ್ಯಂಡ್ ಅದೇ ಥರ ಇದನ್ನು ನಾನು ಟೆಸ್ಟ್ ಪಾಡ್, ಸೇಮ್ ಆವಾಗಲೇ ಏನು ತೊಗೊಂಡಿದ್ನೋ ಅದನ್ನೇ. ಇವಾಗ ನಾವೇನು ಮಾಡಬೇಕು? ಈ ನೇಮ್ ಸ್ಪೇಸಲ್ಲಿ ಹೇಗೆ ಇದ್ರ ಮಧ್ಯೆ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡೋದು? ಇದ್ರ ಮಧ್ಯೆ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂದರೆ ನಾವು ವಿತ್ ದ ಹೆಲ್ಪ್ ಆಫ್ ಸೆಲೆಕ್ಟರ್ಸ್, ಅಂದರೆ ಪಾಡ್ ಸೆಲೆಕ್ಟರ್ಸ್ನ ಹೇಗೆ ಮಾಡ್ತೀವಿ ಅಂದರೆ ವಿತ್ ದ ಹೆಲ್ಪ್ ಆಫ್ ನಾವು ಆಲ್ರೆಡಿ ಪಾಡ್ ಸೆಲೆಕ್ಟರ್ಸ್ ಅಂತ ಕಾನ್ಸೆಪ್ಟ್ ಗೊತ್ತಿದೆ ನಮಗೆ. ಸೊ ನಾನಿಲ್ಲಿ ಏನು ಮಾಡ್ತೀನಿ? ರೋಲ್ ಈಕ್ವಲ್ ಟು ಆ್ಯಪ್ ಅಂತ ಕೊಡ್ತೀನಿ. ಇಲ್ಲೂ ಕೂಡ ಓಕೆ, ಇಲ್ಲೂ ಕೂಡ ನಾನು ರೋಲ್ ಈಕ್ವಲ್ ಟು ಡೇಟಾಬೇಸ್ ಅಂತ ಕೊಡ್ತೀನಿ, ಅಥವಾ ರೋಲ್ ಈಕ್ವಲ್ ಟು DB ಅಂತ ಕೊಡ್ತೀನಿ. ಈಗ ಇವೆರಡರ ಮಧ್ಯೆ ನಾನು ಕಮ್ಯುನಿಕೇಷನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಅಂದರೆ ನನ್ನ ಒಂದು ಏನಂತ ಹೇಳೋದು, ಲೈಕ್ ಸೆಕ್ಯೂರಿಟಿ ಮೇಲೆ, ಅಂದರೆ ಸೆಕ್ಯೂರಿಟಿ ಇನ್ ದ ಸೆನ್ಸ್ ನಾಟ್ ಸೆಕ್ಯೂರಿಟಿ, ಬೇಸಿಕಲಿ ಸೆಲೆಕ್ಟರ್ಸ್ ಮೇಲೆ ನನ್ನ ಪಾಡ್ನ ಅಂದರೆ ಪಾಡ್ ನೆಟ್ವರ್ಕ್ ಪಾಲಿಸೀಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಇದನ್ನೇ ನಾವು ಪಾಡ್ ಸೆಲೆಕ್ಟರ್ಸ್ ಅಂತ, ಅಂದರೆ ಪಾಡ್ ಸೆಲೆಕ್ಟರ್ ಮೇಲೆ ಯೂಸ್ ಮಾಡೋದು. ಅದೇ ರೀತಿ ನಾವು ಸೇಮ್ ವೇ ಇದನ್ನೇ ಲೆಟ್ಸ್ ಸೇ ಇಫ್ ಐ ಆಮ್ ಕಾಪಿಂಗ್ ಒನ್ ಮೋರ್ ಟೈಮ್ ಹಿಯರ್, ಸೇಮ್ ಥಿಂಗ್. ಈಗ ನನಗೇನು ಗೊತ್ತಾ? ನೇಮ್ ಸ್ಪೇಸ್ ಟು ನೇಮ್ ಸ್ಪೇಸ್ ಬೀಳಬೇಕು, ಅದನ್ನು ನೇಮ್ ಸ್ಪೇಸ್ ಸೆಲೆಕ್ಟರ್ ಅಂತ ಕರಿತೀವಿ. ಆ್ಯಂಡ್ ಅದೇ ರೀತಿ IP ಬ್ಲಾಕ್ ಅಂತ ಇರುತ್ತೆ. IP ಬ್ಲಾಕ್ ಅಂತ ಹೇಳಿದ್ರೆ ಪಾಡ್ಸು ಪ್ರೊಡಕ್ಷನ್ ನೇಮ್ ಸ್ಪೇಸಿಂದ ಇಟ್ ಶುಡ್ ಓನ್ಲಿ ಕನೆಕ್ಟ್ ಟು 888.IP ಅಡ್ರೆಸ್ ಟು ಔಟ್ಬೌಂಡ್, ಅದು ಬಿಟ್ಟು ಬೇರೆದಕ್ಕೆ ಕನೆಕ್ಟ್ ಆಗ್ಬೋದು, ಈ ಥರದನ್ನು. ಆಯಿತಾ? ಸೊ ಈ ಕೆಲವೊಮ್ಮೆ ಏನಾಗುತ್ತೆ, ಎಲ್ಲ ನೆಟ್ವರ್ಕ್ ಪ್ಲಗಿನ್ಸಲ್ಲೂ ಕೂಡ ಈ ಪಾಲಿಸೀಸ್ ಎನೇಬಲ್ ಆಗಿರೋದಿಲ್ಲ. ಕೆಲವೊಮ್ಮೆ ನಾವು ನೋಡ್ಕೋಬೇಕು. ಆಯಿತಾ? ಯಾವ ಪಾಲಿಸೀಸಲ್ಲಿ ಈ ನೆಟ್ವರ್ಕ್ ಪಾಲಿಸಿ ಅಥವಾ ನೆಟ್ ಪೂಲ್ ಅನ್ನೋದು ಇರುತ್ತೆ ಅನ್ನೋದ್ರ ಮೇಲೆ. ಆಯಿತಾ? ಸೊ ಇವಾಗ ನಾವೇನು ಮಾಡೋಣ ಅಂದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಡೆಮೋ. ಆಯಿತಾ? ಸೊ ನಾನು ಫಸ್ಟ್ ಡಾಕರ್ನ ಎನೇಬಲ್ ಮಾಡ್ಕೊಳ್ತೀನಿ. ಸೊ ಡಾಕರ್ನ ಎನೇಬಲ್ ಮಾಡಿಕೊಂಡು ಆ್ಯಂಡ್ ದೆನ್ ಐ ವಿಲ್ ಗೋ ಟು ಮೈ ಐಟಮ್. ಸೊ ಇಲ್ಲಿ ಓಕೆ, ಸೊ ಇಲ್ಲಿ ಲೆಟ್ಸ್ ಈ ಥರ ಝೂಮ್ ಮಾಡ್ಕೊಳ್ತೀನಿ. ಓಕೆ, ನಾನು ನನ್ನ ಕೈಂಡ್ ಕ್ಲಸ್ಟರ್ನ ಸ್ವಿಚ್ ಮಾಡಿಕೊಂಡೆ. ಸೊ kubectl ಗೆಟ್ ಪಾಡ್ಸ್ ಅಂತ ಹಾಕ್ತೀನಿ. ಯಾವುದೇ ರೀತಿ ಪಾಡ್ಸ್ ಇಲ್ಲ. ನಾನೇನು ಮಾಡ್ತೀನಿ ಈಗ, ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಒಂದು ಪಾಡ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಅಂತ ಇಟ್ಕೊಳ್ಳಿ. ಈಗ kubectl ರನ್ ಟೆಸ್ಟ್ ಪಾಡ್ ಅಂತ ಹಾಕ್ತೀನಿ. ಆಯಿತಾ? ಟೆಸ್ಟ್ ಪಾಡ್ -- ಇಮೇಜ್ ಇಸ್ ಈಕ್ವಲ್ ಟು nginx. ಸದ್ಯಕ್ಕೆ ಯಾವುದಾದ್ರೂ ಇಮೇಜ್ ತಗೊಳ್ಳಿ, ಇಟ್ಸ್ ಓಕೆ. ಆ್ಯಂಡ್ ಅದೇ ರೀತಿ ಇಲ್ಲಿಂದ ನಾನು ಟೆಸ್ಟ್ ಪಾಡ್ ಆಯಿತು, ನಾನು ಆ್ಯಪ್ ಪಾಡ್ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಅದೇ ರೀತಿ ನನಗೆ ಇಲ್ಲಿ ಹೇಳ್ತೀನಿ ಇದನ್ನು ನಾನು DB ಪಾಡ್ ಅಂತ ಹೇಳ್ತೀನಿ. ಆಯಿತಾ? DB ಪಾಡ್. ಸೊ 3 ಪಾಡ್ಗಳು ಕ್ರಿಯೇಟ್ ಆಯಿತು. ಇವಾಗ ಇಫ್ ಯು ಸಿ kubectl ಗೆಟ್ ಪಾಡ್ಸ್, ಸಿ ಹಿಯರ್ ನಿಮಗೆ 3 ಪಾಡ್ಗಳು ಬಂದಿದ್ದಾವೆ ಇಲ್ಲಿ. ಆಯಿತಾ? ಇದು ಇನ್ನು ಕನೆಕ್ಟ್ ಆಯಿತು. ಆಯಿತಾ? ಈಗ ಬೈ ಡಿಫಾಲ್ಟಾಗಿ ಇವಾಗ kubectl ಗೆಟ್ ನೆಟ್ ಪೂಲ್ ಅಂತ ಹಾಕಿದರೆ ಆ ನೇಮ್ ಸ್ಪೇಸಲ್ಲಿ ಓಕೆ, ನೆಟ್ ಪೂಲ್ ಅಲ್ಲ, ನೆಟ್ ಪಾಲ್ ಅಂತ, ಅಂದರೆ ಪಾಲಿಸಿ ಅಂತ. ಇದು ನೆಟ್, ಇದು ಪಾಲಿಸಿ. ಸೊ ಯಾವುದೇ ರೀತಿ ಪಾಲಿಸೀಸ್ ಇಲ್ಲ. ಈ ಥರ ಇದ್ದಾಗ ಏನಾಗುತ್ತೆ, ಯಾವುದರಿಂದ ಬೇಕಾದರೂ ಯಾವುದು ಇಂಟರ್ನಲ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡ್ಬೋದು. ಈಗ kubectl ಗೆಟ್ ಪಾಡ್ಸಾ, ಈಗ ನಾನು ಏನು ಮಾಡ್ತೀನಿ,
kubectl exec -it -it ಇದನ್ನು ಆ್ಯಪ್ ಬಾಡಿಗೆ ಹೋಗಿ -sh ಅಂತ ಅಥವಾ -bash ಅಂತ ಕೊಡ್ತೀನಿ. ಸೊ ಐ ಮೀನ್ ಆ್ಯಪ್ ಬಾಡ್. ಇವಾಗ ನಾನೇನಾದರೂ ಕರ್ಲ್ ಅಂತ ಹೇಳಿ ಅಥವಾ ಕರ್ಲ್ ಅಂತ ಹೇಳಿ ನನಗೆ ಒಂದು ನಿಮಿಷ, ಐ ಕಾಂಟ್ ಕರ್ಲ್ ಡೈರೆಕ್ಟ್ಲಿ ಇದಲ್ಲ, ಒಂದು ಸೆಕೆಂಡ್, ಐ ನೀಡ್ ಐ ಪಿ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ಲೆಟ್ಸ್ ಎ ಟೆಸ್ಟ್ ಪಾಡ್ ಕುಡ್ ನಾಟ್ ರಿಸಾಲ್ವ್, ಯಾಕೆ ಅಂತ ಹೇಳ್ತೀನಿ. ಸೊ ಇವಾಗ ಗೆಟ್ ಪಾಡ್ಸ್ -override, ಆಮೇಲೆ ನಾ ಏನು ಮಾಡ್ತೀನಿ, ಒಂದು ಪಾಡ್ಗೆ ಲಾಗಿನ್ ಆಗ್ತೀನಿ. ಇವಾಗ ಲುಕ್ ಫಾರ್ ಕರ್ಲಲ್ಲಿ ಆ್ಯಪ್ ಪಾಡಲ್ಲಿದ್ದೀನಿ, ನಾನು ಡಿ ಬಿ ಪಾಡ್ಗೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಸ್, ಕನೆಕ್ಟ್ ಆಗ್ತಾ ಇದೆ. ಸೇಮ್ ವೇ ನಾನು ಟೆಸ್ಟ್ ಪಾಡ್ಗೂ ಕನೆಕ್ಟ್ ಮಾಡ್ಕೊಳ್ತೀನಿ, ಕರ್ಲ್ ಆ್ಯಂಡ್ ಟೆಸ್ಟ್ ಪಾಡ್. ಎಸ್, ಅದು ಕೂಡ ವರ್ಕ್ ಆಗ್ತಾ ಇದೆ. ಆದರೆ ಇದನ್ನು ರಿಸ್ಟ್ರಿಕ್ಷನ್ ಮಾಡ್ಬೇಕು ಇವಾಗ ನಾನು, ಆಯಿತಾ? ಎಲ್ಲ ಪಾಡಿಂದನೂ ವರ್ಕ್ ಆಗ್ತಾ ಇದೆ ಅಲ್ವಾ? ಸೊ kubectl ಗೆಟ್ ಪಾಡ್ಸ್ -override, ಇಲ್ಲಿ ನಿಮ್ಮ ಪಾಡ್ಗಳು ಇದ್ದಾವೆ. ನಾನೀಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಐ ನೀಡ್ ಟು ಕ್ರಿಯೇಟ್ ನೆಟ್ವರ್ಕ್ ಪಾಲಿಸಿ. ಹೆಂಗೆ ಕ್ರಿಯೇಟ್ ಮಾಡೋದು ಅಲ್ವಾ? ಸೊ ನಾನೇನು ಮಾಡ್ತೀನಿ ಈಗ, ಲೆಟ್ಸ್ ಗೋ ಟು ಅವರ್ VS ಕೋಡ್. ಓಕೆ, ನಾನೇನು ಮಾಡ್ತೀನಿ, ಇದೇ ಕ್ಲಸ್ಟರ್ ಇದರಲ್ಲಿ, ಸೊ ಲೆಟ್ ಮೀ ಜಸ್ಟ್ ಗೋ ಹಿಯರ್, ಒಂದು ಸೆಕೆಂಡ್. ಸೊ ಲೆಟ್ಸ್ ಗೋ ಟು VS ಕೋಡ್. ಈಗ ಇದೇ ನನ್ನ ಒಂದು ಕ್ಲಸ್ಟರ್ ಆರ್ಕಿಟೆಕ್ಚರಲ್ಲಿ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ತೀನಿ, ಎಕ್ಸಾಂಪಲ್ಸ್ ಅಂತ. ಇಲ್ಲೇನೆ ನಾನು ಎಲ್ಲ ನೆಟ್ ಪೂಲ್ ಬಗ್ಗೆನೇ ಮಾತಾಡ್ತೀನಿ ನಾನು, ಆಯಿತಾ? ಸೊ ಹಾಗಾದರೆ ಲೆಟ್ಸ್ ಗೋ ಹಿಯರ್. ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ತೀನಿ. ನಾನೊಂದು ಬೇಸ್ ನೆಟ್ ಪೂಲ್ನ ಅಂದರೆ ನೆಟ್ವರ್ಕ್ ಪಾಲಿಸೀಸ್ನ ತೋರಿಸ್ತೀನಿ, ಆಮೇಲಿಂದ ಅದ್ರ ಮೇಲೆ ಬಿಲ್ಡ್ ಮಾಡ್ತಾ ಹೋಗೋಣ. ಸೊ ಹೇಗಿರುತ್ತೆ, API ವರ್ಷನ್ ಇರುತ್ತೆ ಮೊದಲನೇದಾಗಿ, ಆಮೇಲೆ ಆ್ಯಸ್ ಯೂಶುವಲ್ ಕೈಂಟ್ ಇದ್ದೇ ಇರುತ್ತೆ, ಆಮೇಲೆ ಮೆಟಾಡೇಟಾ, ಆಯಿತಾ? ಇದು ಕಾಮನ್, ಆಯಿತಾ? ಇದು ಕಾಮನ್ ಫಾರ್ ಎವ್ರಿಥಿಂಗ್. ಸರಿ, ಇದು ಕಾಮನ್ ಅಂತ ಆಯಿತು. ಕಾಮನ್ ಆದಮೇಲೆ ಇಲ್ಲಿ ಕೈಂಡ್ ಏನಪ್ಪ, ನಮಗೆ ಕೈಂಡ್ ಬಂದುಬಿಟ್ಟು ನೆಟ್ವರ್ಕ್ ಪಾಲಿಸಿ, ಅದು ಬಂದುಬಿಟ್ಟು ನೆಟ್ವರ್ಕ್ ಪಾಲಿಸಿ ಅಂತ ಹೇಳ್ತೀನಿ, ಆಯಿತಾ? ಈ ಥರ ನಾವು ಬರೀಬೇಕಾಗತ್ತೆ. ನೆಟ್ವರ್ಕ್ ಪಾಲಿಸಿ ಬಂದು API ವರ್ಷನ್ ಏನಾಗಿರುತ್ತೆ ಗೊತ್ತಾ? ಸೊ ನೆಟ್ವರ್ಕ್, ಈಗ ಫಾರ್ ಎಕ್ಸಾಂಪಲ್ ಲುಕ್ ಫಾರ್ ಹಿಯರ್, ಆಯಿತಾ? ಏನಂತ, ಕ್ಯೂಬ್ API ರಿಸೋರ್ಸಸ್ ಅಂತ ಹಾಕಿ, ಕ್ಯೂಬ್ API -resources, ರಿಸೋರ್ಸಸ್ ಅಂತ ಹಾಕಿದ್ರೆ ಸರಿ, kubectl ಅಲ್ವಾ ಅದು? kubectl, ಆಯಿತಾ? ಇದರಲ್ಲಿ ನೆಟ್ವರ್ಕ್ ಪಾಲಿಸೀಸ್ ಅಂತ ನೋಡೋದಾದರೆ, ಲುಕ್ ಫಾರ್ grep -i ನೆಟ್ವರ್ಕ್ ಅಂತ ಹಾಕ್ತೇನೆ. ಈ ನೆಟ್ವರ್ಕಲ್ಲಿ ಇದೇನಿದೆಲ್ಲ ಇಂಗ್ರೆಸ್ ಕ್ಲಾಸ್ ಇದೆಲ್ಲ, ಸೊ ಇದರಲ್ಲಿ ಇಲ್ಲಿ ನೋಡಿ, ಇಲ್ಲಿದೆ ನಮ್ಮ ನೆಟ್ವರ್ಕ್ ಪಾಲಿಸಿ. ಇದನ್ನು ನಾವು ಶಾರ್ಟ್ ಫಾರ್ಮಲ್ಲಿ ನೆಟ್ಪೋಲ್ ಅಂತ ಕೂಡ ಕರಿತೀವಿ. ಸೊ ನೆಟ್ವರ್ಕ್ ಪಾಲಿಸಿನ ಕಾಪಿ ಮಾಡ್ಕೊಳ್ಳಿ. ಸೊ ಗೋ ಹಿಯರ್, ದಿಸ್ ವಿಲ್ ಬಿ ಯುವರ್ ನೆಟ್ವರ್ಕ್ ಪಾಲಿಸಿ. ಆಮೇಲೆ API ವರ್ಷನ್ ಬಂದುಬಿಟ್ಟು ನಿಮ್ಮ network.k8io ಅಂತ ಆಗುತ್ತೆ. ಸೊ ಕಾಪಿ ದಿಸ್ ಗೈ, ಪೇಸ್ಟೆಡ್. ಈಗ ಮೆಟಾಡೇಟಾದಲ್ಲಿ ನಾ ಹೇಳ್ತೀನಿ, 2 ಸ್ಪೇಸಸ್ ಕೊಟ್ಬಿಟ್ಟು ನೇಮ್ ಅಂತ ಹಾಕಿ, ಇಲ್ಲಿ ಬೇಸ್ ನೆಟ್ವರ್ಕ್ ಪಾಲಿಸಿ ಅಂತ ಹೇಳ್ತೀನಿ ನಾನು. ದಿಸ್ ಈಸ್ ಹೌ ಯೂಶಲಿ ಒಂದು ನೆಟ್ವರ್ಕ್ ಪಾಲಿಸಿ ಅನ್ನೋದು ಕ್ರಿಯೇಟ್ ಆಗುತ್ತೆ, ಆಯಿತಾ? ಇದು ಬೇಸ್ ನೆಟ್ವರ್ಕ್ ಪಾಲಿಸಿ, ಆಯಿತಾ? ಇವಾಗ ಈಗ ನಾನೇನು ಮಾಡ್ತೀನಿ, ಇದೇ ಎಕ್ಸಾಂಪಲ್ಗೆ ಬೇಸ್ ನೆಟ್ವರ್ಕ್ ಪಾಲಿಸಿಯಲ್ಲಿ ಇಫ್ ಐ ಸೇ ಸ್ಪೆಕ್ಕಲ್ಲಿ, ಸ್ಪೆಕ್ನ ಹೋಗ್ತಾ ಇದ್ದೀನಿ. ಈ ಸ್ಪೆಕ್ಕಲ್ಲಿ ನಾನು ವೆನ್ ಐ ಸೇ ಪಾಡ್ ಸೆಲೆಕ್ಟರ್, ಪಾಡ್ ಸೆಲೆಕ್ಟರ್ ಅನ್ನೋದು ನಾನೇನಾದರೂ ಈ ಥರ ಎಂಟಿ ಬ್ರೇಸಸ್ಸಲ್ಲಿ ಬಿಟ್ಟರೆ ಅಂದರೆ ಎಲ್ಲ ಪಾಡ್ಗಳಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಅರ್ಥ, ಆಯಿತಾ? ಹಾಗೇನೆ ಸೊ ಇದಾಯಿತು. ಪಾಲಿಸಿ ಟೈಪ್ ಬಂದು ಪಾಲಿಸಿ ಟೈಪ್ಸ್ ಬಂದು ಮೊದಲನೇದು ಬಂದುಬಿಟ್ಟು ಇಂಗ್ರೆಸ್, ಆಯಿತಾ? ಆಮೇಲೆ ಬಂದುಬಿಟ್ಟು ಈಗ್ರೆಸ್ ಅಂತ ಹೇಳ್ತೀನಿ, ಆಯಿತಾ? ಇದು ಪಾಲಿಸಿ, ಇದು ಒಂದು ಬೇಸ್ ನೆಟ್ವರ್ಕ್ ಪಾಲಿಸಿ. ಇದರಲ್ಲೇನು, ನಾನು ಈ ಥರ ಯಾವಾಗ ನಾನು ಇದು ಏನಂತೀವಿ ಫ್ಲವರ್ ಬೇಸಸ್ ಯೂಸ್ ಮಾಡ್ತೀವೋ ಆವಾಗ ಇಟ್ ಮೀನ್ಸ್ ದ್ಯಾಟ್ ಇದೆಲ್ಲ ಆ ನೇಮ್ ಸ್ಪೇಸಲ್ಲಿ ಯಾವುದಿರುತ್ತೋ ಅದು ಎಲ್ಲದಕ್ಕೂ ಕೂಡ ಅಪ್ಲೈ ಆಗಿಬಿಡತ್ತೆ ಅಂತ. ಸೊ ಸೇವ್ ಮಾಡ್ಕೊಳ್ಳಿ. ಲೆಟ್ಸ್ ಸೇ ಕಾಪಿ ದಿಸ್ ಗೈ, ಗೋ ಹಿಯರ್. ಇಲ್ಲಿ CD ಒಂದು ಪಾತಿಗೆ ಹೋಗೋದಾದರೆ, ಸೊ ಲೆಟ್ ಮೀ ಕಾಪಿ ದಿ ಅಬ್ಸಲ್ಯೂಟ್ ಪಾತ್ ಇಲ್ಲಿ, ಆಯಿತಾ? ಪೇಸ್ಟೆಡ್.
ಆಯಿತಾ, ಇಲ್ಲಿದ್ದೀವಿ ಇವಾಗ. ನಾನೇನು ಮಾಡ್ತೀನಿ, ನಾನು ಅಪ್ಲೈ ಮಾಡ್ತೀನಿ ಕ್ಯೂಬ್ ಸಿ ಟಿ ಎಲ್ ಅಪ್ಲೈ -EF. ಈ ಬೇಸ್ ನೆಟ್ ಪೂಲ್ನ ಆ್ಯಡ್ ಮಾಡಿದಾಗ ಕ್ರಿಯೇಟ್ ಆಯಿತು ಕ್ಯೂಬ್ ಸಿ ಟಿ ಎಲ್ ಡಿಸ್ಕ್ರೈಬ್, ಅಥವಾ ಫಸ್ಟ್ ಗೆಟ್ ನೆಟ್ ಪೂಲ್ ಕೊಡೋಣ. ಗೆಟ್ ನೆಟ್ ಪೂಲ್ ಯಾರು ನೆಟ್ವರ್ಕ್ ಪಾಲಿಸಿ, ಇದರಲ್ಲಿ ಪಾಡ್ ಸೆಲೆಕ್ಟರ್ಸ್ ನಾನು ಹಂಗಂದ್ರೆ ಏನು, ಕ್ಯೂಬ್ ಸಿ ಟಿ ಎಲ್ ಡಿಸ್ಕ್ರೈಬ್, ಓಕೆ, ಡಿಸ್ಕ್ರೈಬ್ ದಿಸ್ ನೆಟ್ವರ್ಕ್ ಪಾಲಿಸಿ. ಯಾವುದು ನೆಟ್ವರ್ಕ್ ಪಾಲಿಸಿ? ಬೇಸ್ ನೆಟ್ವರ್ಕ್ ಪಾಲಿಸಿ. ಸರಿ, ಡಿಸ್ಕ್ರೈಬ್ ಮಾಡಿದೆ. ಇಲ್ಲೇನಾಗುತ್ತೆ, ನೇಮ್ ಇದೆ, ಕ್ರಿಯೇಟೆಡ್ ಆನ್ ಇದೆ, ಲೇಬಲ್ ಇದೆ, ಸ್ಪೆಕ್ ಇದೆ. ಇಲ್ಲಿ ಪಾಡ್ ಸೆಲೆಕ್ಟರಲ್ಲಿ ನನ್ ಅಂತ ಇದೆ ಅಂದರೆ ಅಲೋವಿಂಗ್ ಸ್ಪೆಸಿಫಿಕ್ ಟ್ರಾಫಿಕ್ ಟು ಆಲ್ ದ ಪಾಡ್ಸ್ ಇನ್ ದ ನೇಮ್ ಸ್ಪೇಸ್. ಅಲೋವಿಂಗ್ ಇಂಗ್ರೇಸಲ್ಲಿ ನಾನು ಏನು ಕೊಟ್ಟಿಲ್ಲ, ಅಂದರೆ ಈ ಥರ ನನ್ ಬಿಟ್ಟರೆ ಇಲ್ಲಿ ಡಿನೇ. ಅರ್ಥ ಮಾಡ್ಕೊಳ್ಳಿ, ಇಂಗ್ರೆಸ್ ಟ್ರಾಫಿಕಲ್ಲಿ ಏನಾದರೂ ನಾನು ಎಂಟಿ ಬಿಟ್ಟರೆ ಅದು ಡಿನೇ, ಬೈ ಡಿಫಾಲ್ಟ್ ಡಿನೇ. ಪಾಡ್ ಸೆಲೆಕ್ಟರಲ್ಲಿ ಎಂಟಿ ಬಿಟ್ಟರೆ ಬೈ ಡಿಫಾಲ್ಟ್ ಎಲ್ಲ ಪಾಡ್ಸು ಅಂತ. ಆಯಿತಾ, ಇಂಗ್ರೆಸ್ ಕೂಡ ಇಲ್ಲ. ಈಗ ಸೇಮ್ ಥಿಂಗ್ ನಾನೇನು ಮಾಡ್ತೀನಿ, ಕ್ಯೂಬ್ ಸಿ ಟಿ ಎಲ್ ಗೆಟ್ ಪಾಡ್ಸ್ -O ವೈಡ್ ಅಂತ ಕೊಟ್ಟು, ಈಗ ನಾವೇನು ಮಾಡೋಣ, ಕರ್ಲ್ ಬ್ಯಾಕ್, ಕರ್ಲ್ ಅಲ್ಲ EXEC ಕೊಡೋಣ. ಆಯಿತಾ, ನಾನು ಆ್ಯಪ್ ಪಾಡಿಗೆ ಲಾಗಿನ್ ಆಗಿಬಿಟ್ಟು ಇವಾಗ ನಾನು ಹೇಳ್ತೀನಿ ಕರ್ಲ್ ಅಂತ ಹಾಕ್ಬಿಟ್ಟು, ಲೆಟ್ಸೆ ನಾನು DB ಪಾಡ್ಗೆ ಕರ್ಲ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಈಗ ಅರ್ಲಿಯರ್ ನಮಗೆ ಕನೆಕ್ಟ್ ಆಗ್ತಿತ್ತು. ಈಗ ನೆಟ್ವರ್ಕ್ ಪಾಲಿಸಿ ಆ್ಯಡ್ ಮಾಡಿದ್ಮೇಲೆ ಯಾವ ಪಾಡಿಂದನೂ ಕಮ್ಯುನಿಕೇಷನ್ ಅನ್ನೋದು ಆಗ್ತಾ ಇಲ್ಲ. ಆ್ಯಪ್ ಪಾಡಿಂದ DB ಪಾಡಿಗೆ ಕರ್ಲ್ ಮಾಡೋಕ್ಕೋದ್ರೆ ಆಗ್ತಿಲ್ಲ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ರಿಸ್ಟ್ರಿಕ್ಟ್ ಆಲ್ ಯುವರ್ ಕನೆಕ್ಷನ್ಸ್, ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಪ್ರೊಡಕ್ಷನ್ ಎನ್ವೈರ್ಮೆಂಟ್. ಆಯಿತಾ, ಹಾಗೇನೆ ಲೆಟ್ಸ್ ಸೇ ಇಫ್ ಐ ಆಮ್ ಗೋಯಿಂಗ್ ಫಾರ್ ಅನ್ ಟೆಸ್ಟ್ ಪಾಡ್, ನೋಡಿ ಈವನ್ ಈ ಟೆಸ್ಟ್ ಪಾಡ್ಗೂ ಕೂಡ ಆ ಕಮ್ಯುನಿಕೇಷನ್ ಅನ್ನೋದು ಎಸ್ಟಾಬ್ಲಿಷ್ ಅನ್ನೋದು ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ, ನಾನು ಓನ್ಲಿ ಇಂಗ್ರೆಸ್ ರೂಲ್ನ ಎನೇಬಲ್ ಮಾಡ್ತೀನಿ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಕಮ್ ಬ್ಯಾಕ್ ಎಕ್ಸೆಟ್. ಸೊ ಇದೇ ಈ ಪಾಲಿಸಿಯಲ್ಲೇ, ಓಕೆ, ಲೆಟ್ ಮೀ ಕಾಪಿ ದಿಸ್. ಈಗ ಇದೇ ಎಕ್ಸಾಂಪಲಲ್ಲಿ ಲೆಟ್ಸ್ example2.yml ಅಂತ ಕೊಟ್ಟು ಪೇಸ್ಟ್ ಮಾಡಿ, ಇದೇ ಇಂಗ್ರೆಸ್ಸಲ್ಲಿ ನಾನೇನು ಮಾಡ್ತೀನಿ ಗೊತ್ತಾ? ಸೊ ಓಕೆ, ಇಂಗ್ರೆಸ್ ರೂಲ್ ಇದೆ ಆಯಿತಾ, ಈ ಥರ ಓಕೆ, ಇದು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ಪಾಡ್ ಸೆಲೆಕ್ಟ್. ಓಕೆ, ಸೊ ಪಾಡ್ ಸೆಲೆಕ್ಟರ್ ಇದೆ. ಈಗ ಇನ್ಸ್ಟೆಡ್ ಆಫ್ ಪಾಲಿಸಿ ಟೈಪ್ಸ್, ಓಕೆ, ಪಾಲಿಸಿ ಟೈಪ್ಸ್ ಕರೆಕ್ಟಾಗಿದೆ, ಹಿಂಗೆ ಇರಬೇಕು. ಆದರೆ ಇಲ್ಲಿ ಈ ಪಾಡ್ ಸೆಲೆಕ್ಟರ್ ಆದಮೇಲೆ ನಾನು ಏನು ಮಾಡ್ತೀನಿ, ಒಂದು ಇಂಗ್ರೆಸ್ನ ರೂಲ್ ಏನಂತ ಚೂಸ್ ಮಾಡ್ತೀನಿ. ಈ ಇಂಗ್ರೆಸ್ ರೂಲಲ್ಲಿ ನಾ ಹೇಳ್ತೀನಿ, ಇಲ್ಲಿ ಅಲೋ ಆಲ್ ಅಂತ ಹೇಳ್ತಾನೆ. ಜಸ್ಟ್ ಈ ಥರ ಕೊಟ್ಟಿದ್ದೀನಿ ಅಂತಂದರೆ ಇಟ್ ಮೀನ್ಸ್ ಎಲ್ಲನೂ ಕನ್ಸಿಡರ್ ಮಾಡ್ಕೊಂಡು ಅಲೋ ಮಾಡು ಎಲ್ಲನೂ ಅಂತ ಅರ್ಥ. ಆಯಿತಾ? ಸೊ ಈಗ ಲೆಟ್ಸೆ ಇದು ನಾನು ಕೊಟ್ಟಿದ್ದೀನಿ ಅಂತಂದರೆ ಎಸ್ಕೇಪ್, ಸೇವ್ ಇಟ್. ಓಕೆ, ನಾಟ್ ಸೇವ್ ಇಟ್, ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಗೋ ಬ್ಯಾಕ್. ಇವಾಗ ಇದು ಬೇಸ್ ನೆಟ್ವರ್ಕ್ ಪಾಲಿಸಿ ಅಂತಿದಲ್ಲ, ಇದನ್ನು ನೆಟ್ವರ್ಕ್ ಪಾಲಿಸಿ 2 ಅಥವಾ 1 ಅಂತ ಹಾಕ್ತೀನಿ. ಹಳೆ ಪಾಲಿಸಿನ ರಿಮೂವ್ ಮಾಡ್ತೀನಿ. ಆಯಿತಾ? ಸೊ ದಟ್ ಯಾವುದೇ ರೀತಿ ಕಾನ್ಫ್ಲಿಕ್ಟ್ ಆಗದೆ ಇರಲಿ ಅಂತ. ಸೊ ಹಾಗಾದರೆ ಕ್ಯೂಬ್ ಸಿ ಟಿ ಎಲ್ ಗೆಟ್ ನೆಟ್ ಪೋಲ್, ಆಮೇಲೆ ಇದನ್ನು ಕ್ಯೂಬ್ ಸಿ ಟಿ ಎಲ್ ಡಿಲೀಟ್. ಓಕೆ, ಡಿಲೀಟ್ ನೆಟ್ ಪೋಲ್. ಇಲ್ಲಿ ಈ ಪಾಲಿಸಿನ ಡಿಲೀಟ್ ಮಾಡ್ತಾ ಇದ್ದೀನಿ. ಸರಿನಾ? ಎಸ್, ಡಿಲೀಟ್ ಮಾಡಿದೆ. ಆಮೇಲೆ ನಾನೇನು ಮಾಡ್ತೀನಿ, ಅಪ್ಲೈ ಇತ್ತಲ್ಲ, ಈ ಅಪ್ಲೈಯಲ್ಲಿ example1 ಅಪ್ಲೈ ಮಾಡೋಣ. ಓಕೆ, ಎಕ್ಸಾಂಪಲ್. ಸೊ ಇಲ್ಲೇನು ಹೇಳುತ್ತೆ, V1 ಕೆನಾಟ್ ಬಿ ಹ್ಯಾಂಡಲ್ಡ್. ಸೊ ಇಂಗ್ರೆಸ್ ಸ್ಪೆಕ್ಕಲ್ಲಿ ರಾಂಗ್ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಇಂಗ್ರೆಸ್, ಓಕೆ, ಡಬಲ್ ಎಸ್ ಇರಬೇಕಷ್ಟೇ ಇಲ್ಲಿ. ಓಕೆ, ಇಂಗ್ರೆಸ್. ಓಕೆ, ಸೇವ್ ಇಟ್. ನಾವು ಮತ್ತೆ ಇನ್ನೊಮ್ಮೆ ಅಪ್ಲೈ ಮಾಡ್ತೀನಿ. ಎಸ್, ಕ್ರಿಯೇಟ್ ಆಯಿತು. ಇವಾಗ ಕ್ಯೂಬ್ ಸಿ ಟಿ ಎಲ್ ಗೆಟ್ ಪಾಡ್ಸ್ ಅಂತ ಹಾಕಿದ್ರೆ ಪಾಡ್ಸ್ ಇದ್ದಾವೆ, ಆ್ಯಂಡ್ ಗೆಟ್ ನೆಟ್ ಪೂಲ್ ಅಂತ ಕೊಟ್ಟರೆ ನೆಟ್ ಪೂಲ್ ಬಂದಿದೆ. ಇವಾಗ ಕ್ಯೂಬ್ ಸಿ ಟಿ ಎಲ್ ಡಿಸ್ಕ್ರೈಬ್ ನೆಟ್ ಪೂಲ್, ಇದು ನನ್ನ ನೆಟ್ ಪೋಲ್. ಆಯಿತಾ? ಡಿಸ್ಕ್ರೈಬ್ ಮಾಡಿದಾಗ ಇಲ್ಲೇನು ಹೇಳ್ತದೆ, ಟು ಪೋರ್ಟ್ ಟ್ರಾಫಿಕ್ ಅಲೋಡ್ ಟು ಆಲ್ ದ ಪೋರ್ಟ್ಸ್ ಅಂತ ಹೇಳ್ತಾ ಇದೆ. ಸೊ ಅವಾಗ ನಾವೇನು ಮಾಡ್ತೀವಿ, ಇವಾಗ ನಾನು ಜಸ್ಟ್ ಎಕ್ಸೆಕ್ ಒಂದು ಪಾಡ್ ಒಳಗಡೆ ಎಕ್ಸೆಕ್ ಮಾಡ್ತೀನಿ. ಅದು ಒಳಗಡೆ ಹೋಗ್ಬಿಟ್ಟು ಐ ಲುಕ್ ಫಾರ್ ಒಂದು ಕರ್ಲ್. ಆಯಿತಾ? ಕರ್ಲ್. ಸೊ ಸ್ಟಿಲ್ ಇದು ಕರ್ಲ್ ಮಾಡ್ತಿಲ್ಲ ಅಲ್ವಾ? ಓಕೆ, ಸ್ಟಿಲ್ ಇದು ಕರ್ಲ್ ಮಾಡ್ತಾ ಇಲ್ಲ. ಸೊ ಹಾಗಾದರೆ ಲೆಟ್ ಮಿ ಕಮ್ ಬ್ಯಾಕ್. ಸೊ ವಾಟ್ ಡಿಡ್ ಐ ಡೂ, ಲೆಟ್ಸ್ ಸೇ ಇಟ್ ಶುಡ್ ವರ್ಕ್ ಆ್ಯಕ್ಚುಲಿ. ಲೆಟ್ಸ್ ಸಿ ಏನಾಗಿದೆ ಅಂತ ಇಲ್ಲಿ. ಸೊ ಇದೆಲ್ಲ ಓಕೆ, ಆ್ಯಂಡ್ ಲೆಟ್ಸ್ ಗೋ ಟು ಐಟಮ್. ಈಗ ಲೆಟ್ಸ್ ಕಮ್ ಬ್ಯಾಕ್ ಫ್ರಮ್ ದಿಸ್. ಫಸ್ಟ್ ಥಿಂಗ್ ಕ್ಯೂಬ್ ಸಿ ಟಿ ಎಲ್
ಗೆಟ್ ಪಾಡ್ಸ್ -o ವೈಡ್ ಆಯಿತಾ. ಸೊ ಇದು ಓಕೆ. ಡಿಸ್ಕ್ರೈಬಲ್ ಅಲೋ ಇತ್ತಲ್ಲ ಅಲ್ಲಿ ನಮಗೆ. ಸೊ ನಾನೊಂದು ರ್ಯಾಂಡಮ್ ಪಾಡ್ಗೆ ಹೋಗೋಣ. ಸೊ ಈಗ ನಾನು ಏನು ಮಾಡ್ತೀನಿ, kubectl exec-it ಇಲ್ಲಿ ನನಗೆ ಟೆಸ್ಟ್ ಪಾಡ್ ಅಲ್ವಾ, ಟೆಸ್ಟ್ ಪಾಡಿಗೆ ಹೋಗ್ತೀನಿ. ಇಲ್ಲಿ -bash ಅಂತ ಕೊಡ್ತೀನಿ. ಎಸ್, ರೆಡಿ, ಬ್ಯಾಶ್ ಬಂತು. ಇವಾಗ ಫೈನ್. ಇವಾಗ ಲೆಟ್ಸ್ ಸೇ ಇಫ್ ಐ ಆಮ್ curling to this particular guy, okay, not this one, db ಪಾಡ್ಗೆ ಕರ್ಲ್ ಮಾಡ್ತಾ ಇದ್ದೀನಿ. ಓಕೆ, ಸ್ಟಿಲ್ ಅದು ಇದು ಬೀಳ್ತಾ ಇಲ್ಲ, ಅಂದರೆ ಇದು ಕೊಡ್ತಾ ಇಲ್ಲ ಆಯಿತಾ. ಬಟ್ ಒನ್ ಮೋರ್ ಥಿಂಗ್ ಇಸ್, ಇಂಗ್ರೆಸ್ನ ನಾನು ಅಲೋ ಮಾಡಿದ್ದೀನಿ. ಇಫ್ ಯು ಸಿ ಹಿಯರ್, ಓಕೆ, ಎಕ್ಸಿಟ್ ಮಾಡಿ ಇಂಗ್ರೆಸ್ ಅಲೋ ಆಲ್ ಕೊಟ್ಟರೆ, ಓಕೆ, ಒಂದು ನಿಮಿಷ. ಇಫ್ ಐ ಸೇ ದಿಸ್ ಒನ್ ಅಲ್ಲ, ಸಿ ಅಪಾನ್ ಚೆಕಿಂಗ್ ಏನು ಗೊತ್ತಾಯ್ತು ಅಂದರೆ, ಈ ಪಾಡ್ ಇದೆಲ್ಲ ಪಾಡ್ ಟು ಪಾಡ್ ಸ್ಟಿಲ್ ಇದು ಪಿಂಗ್ನ ಅವಾಯ್ಡ್ ಮಾಡುತ್ತೆ ವೆನ್ ಯು ಗಿವ್ ದಟ್ ಇಂಗ್ರೆಸ್. ಇದು ಒಂದು ರ್ಯಾಂಡಮ್ ಔಟ್ಸೈಡ್ ಪಾಡಿಂದ ಏನಾದರೂ ನೀವು ಕ್ವೇರಿ ಮಾಡೋಕೆ ಹೋದರೆ ಎಸ್ ಇಟ್ ವಿಲ್ ಅಲೋ. ಸೊ ಅದರಿಂದ ನಾವೇನು ಮಾಡಬೇಕು, ನಾವು ವಿ ಹ್ಯಾವ್ ಟು ಗೋ ವಿತ್, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಔಟ್ಸೈಡ್ ದಿಸ್ ನೇಮ್ ಸ್ಪೇಸ್, ಏನಾದರೂ ಔಟ್ಸೈಡ್ ದಿಸ್ ನೇಮ್ ಸ್ಪೇಸ್ ಒಂದು ಪಾಡ್ ಇದೆ ಅಂದರೆ ಈ ಪಾಡ್ ಟು ಇದನ್ನ ಕಮ್ಯುನಿಕೇಶನ್ ಮಾಡಲಿಕ್ಕೆ ಅಲೋ ಮಾಡುತ್ತೆ ಆಯಿತಾ. ಎಕ್ಸ್ಟರ್ನಲ್ ಟು ಆ್ಯಪ್ ಪಾಡ್ ಈ ಒಂದು ಕೇಸಲ್ಲಿ ವರ್ಕ್ ಆಗುತ್ತೆ. ಆದರೆ ನನ್ನ ಕಂಡೀಷನ್ ಇವಾಗ ಏನು, ಸೊ ನನ್ನ ಕಂಡೀಷನ್ ಈಸ್, ಈಗ ಐ ವಾಂಟೆಡ್ ಟು ಅ ಪ್ರಾಪರ್ ಸೆಟಪ್ ಆಯಿತಾ. ಈ ಪ್ರಾಪರ್ ಸೆಟಪ್ಪಲ್ಲಿ ನಾನು ಏನು ಮಾಡ್ತೀನಿ, ಐ ವಾಂಟ್ ಲೈಕ್ ಎಕ್ಸಾಕ್ಟ್ ರೋಲ್ಸ್ಗಳು ಆಯಿತಾ. ಈ ರೋಲ್ಸ್ಗಳಿಂದ ನಾನೇನು ಮಾಡ್ತೀನಿ, ಮ್ಯಾಚ್ ಆಗೋ ಥರ ಪ್ಲ್ಯಾನ್ ಮಾಡ್ತೀನಿ. ಸೊ ವಾಟ್ ಐಲ್ ಡು, ಐಲ್ ಗೋ ಹಿಯರ್, ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್ ಆಯಿತಾ. ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಆ್ಯಂಡ್ ಇಲ್ಲಿ ಹೇಳ್ತೀನಿ, ಲೆಟ್ಸ್ ಗೋ ಹಿಯರ್ ಆಯಿತಾ. ಇನ್ನೊಂದು ಪಾಡ್ ತೊಗೊಳ್ಳೋಣ, ಎಕ್ಸಾಂಪಲ್ 3.yml ಅಂತ ಹಾಕ್ಕೊಳ್ಳೋಣ. ಎಕ್ಸಾಂಪಲ್ 2 ಏನಿದೆಯಲ್ಲ ಕಾಪಿ ಮಾಡ್ಕೊಳ್ಳಿ. 3 ಹೋಗಿ ಇವಾಗ ಈ ಪಾಡ್ ಸೆಲೆಕ್ಟರ್ ಇದೆ, ಕರೆಕ್ಟಾ. ಪಾಡ್ ಸೆಲೆಕ್ಟರ್ ಇದೆ. ಈ ಪಾಡ್ ಸೆಲೆಕ್ಟರಲ್ಲಿ ನಾನು ಎಲ್ಲ ಅಂತ ಕೊಡೋದಕ್ಕೆ ಬಿಟ್ಬಿಟ್ಟು ನಾ ಹೇಳ್ತೀನಿ ಇಲ್ಲಿ ಮ್ಯಾಚ್ ದಿ ಲೇಬಲ್ ಸೆಲೆಕ್ಟ. ಈ ಮ್ಯಾಚ್ ಲೇಬಲ್ಸಲ್ಲಿ ಆಯಿತಾ, ಈ ಮ್ಯಾಚ್ ಲೇಬಲ್ಸಲ್ಲಿ ನಾನೇನು ಮಾಡ್ತೀನಿ, ರೋಲ್ ಈಕ್ವಲ್ ಟು ನಾನು ಡೇಟಾಬೇಸಸ್ ಅಂತ ಕೊಡ್ತೀನಿ ಆಯಿತಾ, ಡೇಟಾಬೇಸ್ ಅಂತ ಕೊಡ್ತೀನಿ. ಆಮೇಲೆ ಇಂಗ್ರೆಸಲ್ಲಿ ನಾ ಹೇಳ್ತೀನಿ ಎಲ್ಲಿಂದ ಹೆಂಗೆ ಹೋಗಬೇಕು, ಫ್ರಮ್ ಎಲ್ಲಿಂದ ಅಂತಂದರೆ, ಓಕೆ, ಫ್ರಮ್ ಪಾಡ್ ಸೆಲೆಕ್ಟರ್ ಆಯಿತಾ. ಯಾವ ಪಾಡ್ ಸೆಲೆಕ್ಟರ್ ಅಂತಂದರೆ ಎಲ್ಲಿ ನಿಮ್ಮ ಮ್ಯಾಚ್ ಲೇಬಲ್ಸು ರೋಲ್ ಕಾಲನ್ ಆ್ಯಪ್ ಅಂತ ಇರುತ್ತೋ ಅಲ್ಲಿಗೆ, ಅಂದರೆ ಫ್ರಮ್ ಎಲ್ಲಿಂದ ಎಲ್ಲಿಗೆ ರೀಚ್ ಆಗಬೇಕು. ಇಂಗ್ರೆಸ್ ಅಂದರೆ ಎಲ್ಲಿಂದ ಎಲ್ಲಿಗೆ ರೀಚ್ ಆಗಬೇಕು. ಸೊ ಪಾಲಿಸಿ ಟೈಪ್ಸಲ್ಲಿ ನಾನು ಜಸ್ಟ್ ಇಂಗ್ರೆಸ್ ಮಾತ್ರ ಕೊಡ್ತೀನಿ ಈಗ. ಓಕೆ, ಓನ್ಲಿ ಒನ್ ವೇ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ, ಇಂಗ್ರೆಸ್ ಏನು ಮಾಡ್ತಾ ಇದೆ, ಯಾವ ಪಾಡಿಂದ ಯಾವ ಪಾಡ್ಗೆ ಹೋಗಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಈ ನೆಟ್ವರ್ಕ್ ಪಾಲಿಸಿ 2 ಅಂತ ನಾನು ಮಾಡ್ಕೊಳ್ತೀನಿ. ಆಮೇಲೆ ಸೊ ಸೇವ್ ಇಟ್, ಗೋ ಬ್ಯಾಕ್. ಈಗ ಅಪ್ಲೈ ನೆಟ್ವರ್ಕ್ ಪಾಲಿಸಿ ಅಂದರೆ ಈ 3ನ ಅಪ್ಲೈ ಮಾಡ್ತೀನಿ. ಡನ್, ಕ್ರಿಯೇಟ್ ಆಯಿತು. ಇವಾಗ ಕ್ರಿಯೇಟ್ ಆಯಿತಾ, kubectl ಗೆಟ್ ನೇಮ್ ಸ್ಪೇಸ್, ಗೆಟ್ ನೆಟ್ ಪೋಲ ಆಯಿತಾ. ಇದು ನಿಮ್ಮ ನೆಟ್ ಪೋಲ್. ಈ ಪಾಲಿಸಿವನ್ನು ಡಿಲೀಟ್ ಮಾಡ್ಕೊಳ್ಳೋಣ. kubectl ಡಿಲೀಟ್ ಪಾಡ್ ಡಿಲೀಟ್ ನೆಟ್ ಪಾಲ್ ಹಿಯರ್. ಸೊ ಡಿಲೀಟೆಡ್. ಸರಿ, ಡಿಲೀಟ್ ಮಾಡಿದೆ ಆಯಿತಾ. ಒಂದೇ ಇದೆ, ಫೈನ್. ಪಾಡ್ ಸೆಲೆಕ್ಟರ್ ಬಂದ್ಬಿಟ್ಟು ರೋಲ್ ಈಕ್ವಲ್ ಟು ಡೇಟಾಬೇಸ್ ಸರಿ ಇದೆ. ಬಟ್ ಅದಕ್ಕೂ ಮುಂಚೆ ನಾನೇನು ಮಾಡ್ತೀನಿ, ಜಸ್ಟ್ ಟೆಸ್ಟ್ ಮಾಡೋಕ್ಕೆ ಗೆಟ್ ಪಾಡ್ಸ್ -o ವೈಡ್ ಅಂತ ಹಾಕ್ಕೊತೀನಿ. ಆಮೇಲೆ kubectl exec-it ನಾನು ಆ್ಯಪ್ ಪಾಡಿಗೆ ಹೋಗ್ತಾ ಇದ್ದೀನಿ. ಸೊ ಆ್ಯಪ್ ಪಾಡಿಗೆ ಹೋಗ್ಬಿಟ್ಟು ಇಲ್ಲಿ -bash ಅಂತ ಹಾಕ್ತೀನಿ. ಆ್ಯಪ್ ಪಾಡಲ್ಲಿದ್ದೀನಿ. ಇವಾಗೇನಾದರೂ ನಾನು ಇಫ್ ಐಮ್ ಟ್ರೈಂಗ್ ಟು ಕನೆಕ್ಟ್ ಟು ಅ DB ಸ್ಟಿಲ್ ಇಟ್ ಇಸ್ ಕನೆಕ್ಟಿಂಗ್ ಆಯಿತಾ, ಇಟ್ ಈಸ್ ಕನೆಕ್ಟಿಂಗ್. ಸೊ ಇವಾಗ ಯಾಕೆ ಕನೆಕ್ಟ್ ಆಯಿತು ಅಂತ ಕೇಳಿದ್ರೆ, ಈಗ ಎಕ್ಸಿಟ್ ಆಗಿ kubectl
ಓಕೆ, kubectl show okay, kubectl get pods hyphen show hyphen labels. ಓಕೆ, ಸೊ ಇದರಲ್ಲಿ ಶೋ ಲೇಬಲ್ಸ ಕಮಾಂಡ್ ರಾಂಗ್ ಇದೆ ಅಂತ ಹೇಳ್ತಾ ಇದೆ. ಬಟ್ ವಾಟ್ ಐ ವಾಂಟೆಡ್ ಈಸ್, ಕರೆಕ್ಟೇ ಅಲ್ವಾ ಕಮಾಂಡ್ ಇದು? ಓಕೆ, 1 ಸೆಕೆಂಡ್. ಓಕೆನಾ, ಸೊ ಇದು ಕಮಾಂಡ್ ಈಸ್ ರಾಂಗ್, ಇದನ್ನು ಹಾಕೋಣ. ಡನ್. ಸೊ ಇಲ್ಲಿ ನೋಡಿ, ರನ್ ಈಕ್ವಲ್ ಟು ಓಕೆ ಲೇಬಲ್ಸಲ್ಲಿ ಆ್ಯಪ್ ಪಾಡ್ ಅಂತಿದೆ, ಡಿ ಬಿ ಪಾಡ್ ಅಂತಿದೆ ಆ್ಯಂಡ್ ಟೆಸ್ಟ್ ಪಾಡ್ ಅಂತ ಕೂಡ ಇದೆ. ಸೊ ಇದರಿಂದ ಏನಾಯಿತು, ಕನೆಕ್ಷನ್ ಎಸ್ಟಾಬ್ಲಿಷ್ ಅಂತ ಆಯಿತು. ಆದರೆ ರೋಲ್ ಈಕ್ವಲ್ ಟು ಡಿ ಬಿ ಅಂತ ಏನು ಮ್ಯಾಚ್ ಮಾಡ್ತಾ ಇದೆ ಅದು ಮ್ಯಾಚ್ ಆಗೋಗ್ತಾ ಇದೆ, ಆಯಿತಾ? ಸೊ ಬಟ್ ಪ್ರಾಬ್ಲಮ್ ಈಸ್, ನನಗೆ ಎಕ್ಸಾಕ್ಟ್ ಮ್ಯಾಚ್ ಬೇಕು ಅಂತಂದರೆ ಅವಾಗ ಏನು ಮಾಡ್ತೀರಾ, ರೈಟ್? ಅವಾಗ ನೀವು ಪಾಡ್ನ ಕ್ರಿಯೇಟ್ ಮಾಡುವಾಗ ರೋಲ್ನ ಕರೆಕ್ಟಾಗಿ ಅಸೈನ್ ಮಾಡಿ, ದೆನ್ ಇಟ್ ವಿಲ್ ಬಿ ಓಕೆ. ಸೊ ಅಂದರೆ ವಾಟ್ ಐ ಆಮ್ ಟೆಲ್ಲಿಂಗ್ ಈಗ, so let's go to our item, and also if you see my ಇದರಲ್ಲಿ ರೋಲ್ ಈಕ್ವಲ್ ಟು ಡೇಟಾಬೇಸ್ ಮತ್ತು ಆ್ಯಪ್ ಅಂತ ಕೊಟ್ಟಿದ್ದೀನಿ. ಡೇಟಾಬೇಸಿಂದ ಆ್ಯಪ್ಗೆ ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಆಗುತ್ತಾ ಅದೊಂದು ಚೆಕ್ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಇದೇ ಡಿ ಬಿ ಪಾಡಿಗೆ ಹೋಗೋಣ. ಅದಕ್ಕೂ ಮುಂಚೆ ಓಕೆ ಎಕ್ಸೆಕ್ ಸಪೋಸ್ ಟೆಸ್ಟ್ ಪಾಡಿಂದ ಚೆಕ್ ಮಾಡ್ಕೊಳ್ತೀನಿ ನಾನು. ಓಕೆ, ಲೆಟ್ಸ್ ಗೋ ಟು ಟೆಸ್ಟ್ ಪಾಡಿಂದ ಕರ್ಲ್. ನಾನೇನಾದರೂ ಈ ಡಿ ಬಿ ಪಾಡ್ಗೆ ಕರ್ಲ್ ಮಾಡಿದ್ರೆ ಸ್ಟಿಲ್ ಇಟ್ ಈಸ್ ಗೋಯಿಂಗ್, ಅಂದರೆ ವಿ ಡಿಡ್ ಸಮಥಿಂಗ್ ರಾಂಗ್ ಇಲ್ಲಿ. ಓಕೆ, ಸೊ ಯಾಕೆ ಸಮಥಿಂಗ್ ರಾಂಗ್ ಅಂತ ಹೇಳೋದಾದರೆ, ಲೆಟ್ಸ್ ಫಿಗರ್ ಔಟ್. ಇಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದೀವಿ ನಾವು. kubectl ಡಿಸ್ಕ್ರೈಬ್ ಪಾಡ್ ಡಿಸ್ಕ್ರೈಬ್ ಅಥವಾ ಫಸ್ಟ್ ಗೆಟ್ ನೆಟ್ ಪೂಲ್. ಓಕೆ, ನೆಟ್ ಪೂಲ್ ಇದರಲ್ಲಿ ಇಫ್ ಐ ಸೇ kubectl ಡಿಸ್ಕ್ರೈಬ್ ನೆಟ್ ಪೂಲ್ ಆ್ಯಂಡ್ ಈ ಡಿಸ್ಕ್ರೈಬ್ ಮಾಡಿದಾಗ ಓಕೆ ಡಿಸ್ಕ್ರೈಬ್ ಮಾಡಿದಾಗ ಓಕೆ ದಿಸ್ ಇಸ್ ಮೈ ಕಮಾಂಡ್. ಓಕೆ, ಸೊ ರೋಲ್ ಆ್ಯಪ್ ಕೊಟ್ಟಿದ್ದೀನಿ, ಡೇಟಾಬೇಸ್ ಹಿಂಗೇನೆ ಅದು ಮೂವ್ಮೆಂಟ್ ಆಗಬೇಕು. ಅಲೋ ಇಂಗ್ರೆಸ್ ಟ್ರಾಫಿಕ್ ಟು ಅಲೋಡ್ ಆಲ್ ದ ಪಾರ್ಟ್ಸ್ ಅಂತ ಬಂದಿದೆ. ಸೊ ವಾಟ್ ವಿ ಕ್ಯಾನ್ ಡೂ ನೋಡಿ, ಇವಾಗ ಪ್ರಾಬ್ಲಮ್ ಏನು ಗೊತ್ತಾ, ನಾನು ಈ ನನ್ನ ಒಂದು ಇದರಲ್ಲಿ ಏನು ವಿ ಎಸ್ ಕೋಡಲ್ಲಿ ಹೇಳಿದೆ ರೋಲ್ ಈಕ್ವಲ್ ಟು ಡೇಟಾಬೇಸ್ ಅಂತ, ರೋಲ್ ಈಕ್ವಲ್ ಟು ಆ್ಯಪ್ ಅಂತ. ಆದರೆ ಇಲ್ಲಿ ಹೇಗೆ ವರ್ಕ್ ಆಗ್ತಾ ಇದೆ ಈ ಪಾರ್ಟ್ ಸೆಲೆಕ್ಟರ್ಸ್ ಎಲ್ಲನೂ ಕೂಡ, ವೆನ್ ಐ ಸೇ ರೋಲ್ ಈಕ್ವಲ್ ಟು ಡೇಟಾಬೇಸ್, ನಾನು ರೋಲ್ನ ಡಿಫೈನ್ ಮಾಡಬೇಕು, ಇಲ್ಲ ಅಂತಂದರೆ ಪಾಲಿಸೀಸ್ ಯಾವುದಕ್ಕೂ ಕೂಡ ಸೆಲೆಕ್ಟ್ ಆಗಲ್ಲ. ಅದರಿಂದ ಓಕೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನಾಯಿತು, ನಾವು ಒಂದು ನೆಟ್ ಪೂಲ್ನ ಕ್ರಿಯೇಟ್ ಮಾಡಿದ್ವಿ, ಕರೆಕ್ಟಾ? ನೆಟ್ ಪೂಲ್ನ ಕ್ರಿಯೇಟ್ ಮಾಡಿಬಿಟ್ಟು ಈಗ ನಾನು ಏನು ಮಾಡ್ತೀನಿ ಗೊತ್ತಾ, ಬೆಟರ್ ಐಲ್ ಗೋ ಹಿಯರ್, ಈ ಬೇಸ್ ಟು ಎಕ್ಸಾಂಪಲ್ ಇದೆಯಲ್ಲ, ಈ ಬೇಸ್ ಟು ಎಕ್ಸಾಂಪಲಲ್ಲಿ ಇಂಗ್ರೆಸ್ ಎಲ್ಲನೂ ಕೂಡ ಬ್ಲಾಕ್ ಮಾಡಬೇಡ, ಆಯಿತಾ? ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇದನ್ನು ಕೂಡ ಬ್ಲಾಕ್ ಮಾಡಿದ್ದೀನಿ. ನಾವು ಸೇವ್ ಇಟ್, ಗೋ ಬ್ಯಾಕ್. ಇಲ್ಲಿಗೆ ನಾವು kubectl ಅಪ್ಲೈ -f example 2.yml ಕ್ರಿಯೇಟೆಡ್. ಈಗ ಗೆಟ್ ನೆಟ್ ಪೂಲ್, ಎಸ್ ಇದು ಕೂಡ ಕ್ರಿಯೇಟ್ ಆಯಿತು. ಇವಾಗ ನೋಡಿ ನಾನೇನು ಮಾಡ್ತೀನಿ, ಈಗ ಲೆಟ್ಸ್ ಇದೇ ಎಕ್ಸೆಕ್ಟ್ ಪಾಡ್ ಹೋಗ್ಬಿಟ್ಟು ವೆನ್ ಐ ಜಸ್ಟ್ ಸೇ ಕರ್ಲ್ ದಿಸ್ ಪಾಡ್, ಇದು ಪಾಡ್ ವರ್ಕ್ ಆಗ್ತಿಲ್ಲ. ಯಾಕೆ ಅಂದರೆ ಅರ್ಲಿಯರ್ ನಾನು ರೋಲ್ಸ್ನ ಡಿಫೈನ್ ಮಾಡಿದಾಗ ಇದು ಆ ರೋಲ್ ಇದ್ರೆ ಮಾತ್ರ ವರ್ಕ್ ಆಗುತ್ತೆ, ಇಲ್ಲ ರೋಲೇ ಇಲ್ಲ, ಹಾಗಾದರೆ ಎಲ್ಲ ಪಾರ್ಟ್ಸ್ಗಳಿಗೂ ಅಪ್ಲೈ ಆಗುತ್ತೆ, ಕರೆಕ್ಟಾ? ಈಗ ನಾವೇನು ಮಾಡಬೇಕು, ಇವಾಗ kubectl ಗೆಟ್ ಪಾರ್ಟ್ಸಾ, ಓಕೆ ಒಂದು ನಿಮಿಷ. ಸೊ -r ಓಕೆ ಫೇಲ್ ಟು ರಿವರ್ಸ್ ಸರ್ಚ್. ಓಕೆ, ಯಾಕೆ ಅಂದರೆ ಐ ಮೀನ್ ಟೆಸ್ಟ್ ಪಾಡ್ ಅಲ್ವಾ, ಅದಕ್ಕೋಸ್ಕರ ಕಂಟ್ರೋಲರ್ -ಶೋ ಲೇಬಲ್ಸ್. ಈಗ ನಾನು ಏನು ಮಾಡ್ತೀನಿ, ಈ ಲೇಬಲ್ ಇದೆಲ್ಲ ಆ್ಯಪ್ ಪಾಡ್ಗೆ ಮತ್ತು ಡಿ ಬಿ ಪಾಡ್ಗೆ ರೋಲ್ನ ಅಸೈನ್ ಮಾಡ್ತೀನಿ. ಓಕೆ, ರೋಲ್ನ ಅಸೈನ್ ಮಾಡ್ತೀನಿ. ಹೇಗೆ ರೋಲ್ನ ಬರೆಯೋದು ಅಂದರೆ ರೋಲ್ನ ಆ್ಯಡ್ ಮಾಡೋದು ಹೇಗೆ, ವೆರಿ ಸಿಂಪಲ್. ಇವಾಗ kubectl ನಾವು
ಅಂದರೆ ನಾವು ಪ್ರೀವಿಯಸ್ ಸೆಷನ್ಸ್ಗಳಲ್ಲೆಲ್ಲ ನೋಡಿದ್ದೀವಲ್ಲ ಹೇಗೆ ರೋಲ್ನ ಆ್ಯಡ್ ಮಾಡೋದು ಅಂತ. ಸೊ ಇಷ್ಟೇ, ಹಿಂಗಂದರೆ ಕ್ಯೂಬ್ ಸಿ ಟಿ ಎಲ್ ಲೇಬಲ್ ಆಯಿತಾ, ಲೇಬಲ್ ಪಾಡ್ ಏನಂತ ಪಾಡ್ಗೆ, ಈ ಡಿ ಬಿ ಪಾಡ್ಗೆ, ಓಕೆ ಡಿ ಬಿ ಪಾಡ್ಗೆ ನಾನೇನು ಹೇಳ್ತೀನಿ ಅಂದರೆ ರೋಲ್ ಈಕ್ವಲ್ ಟು, ಓಕೆ ರೋಲ್ ಈಕ್ವಲ್ ಟು ಡೇಟಾ ಬೇಸ್ ಅಂತ ಹಾಕ್ತೀನಿ. ಇಫ್ ಯು ಸಿ ಹಿಯರ್ ರೋಲ್ ಈಕ್ವಲ್ ಟು, ಓಕೆ ರೋಲ್ ಈಕ್ವಲ್ ಟು ಡೇಟಾ ಬೇಸ್. ಸೊ ಗೋ ಬ್ಯಾಕ್ ಇಲ್ಲಿಗೆ, ಓಕೆ ರೋಲ್ ಈಕ್ವಲ್ ಟು ಡೇಟಾ ಬೇಸ್. ಸರಿ, ಕ್ಯೂಬ್ ಸಿ ಟಿ ಎಲ್ ಗೆಟ್ ಪಾಡ್ಸ್ ನನಗೀಗ, ಓಕೆ ಲೇಬಲ್ ಪಾಡ್ ಫಾರ್ ಆ್ಯಪ್ ಪಾಡ್ಗೆ ರೋಲ್ ಏನಂತ ಡಿಫೈನ್ ಮಾಡ್ತೀನಿ, ರೋಲ್ ಬಂದ್ಬಿಟ್ಟು ನನಗೆ ಇಲ್ಲಿ ಆ್ಯಪ್ ಅಂತ ಡಿಫೈನ್ ಮಾಡ್ತೀನಿ. ಸೊ ಇವಾಗ ನೋಡಿ ನಾನೇನು ಮಾಡ್ತೀನಿ, ಕ್ಯೂಬ್ ಸಿ ಟಿ ಎಲ್ EXEC -IT, ಓಕೆ -IT ನೀವು ಡೈರೆಕ್ಟಾಗಿ ಇಲ್ಲಿಂದನೇ ಕರ್ಲ್ ಮಾಡ್ಬೋದು. ಆ್ಯಕ್ಚುಲಿ ಯು ಡೋಂಟ್ ನೀಡ್ ಟು ಗೋ ಇನ್ಸೈಡ್ ಪಾಡ್, ಆಯಿತಾ. ಸೊ ಅದಕ್ಕೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ -IT. ಸೊ ಲೆಟ್ಸ್ ಇಮ್ಯಾಜಿನ್ ಆ್ಯಪ್ ಪಾಡಿಂದ, ಓಕೆ ಆ್ಯಪ್ ಪಾಡಿಂದ ವಾಟ್ ಯು ನೀಡ್ ಟು ಡೂ ಇಸ್ ಯು ನೀಡ್ ಟು ಕರ್ಲ್, ಓಕೆ ಯು ನೀಡ್ ಟು ಕರ್ಲ್ ಇದು ಏನು ಟು ಕರ್ಲ್ ಡಿ ಬಿ ಪಾಡ್. ಸೊ ಡಿ ಬಿ ಪಾಡ್ ಬಂದು ಇದು ಕರೆಕ್ಟಾ. ನಾವು ಸಿ ಹಿಯರ್ ಇಟ್ ಈಸ್ ಫೇಲಿಂಗ್. ಓಕೆ ಆ್ಯಪ್ ಪಾಡಿಂದ ಇಟ್ ಈಸ್ ಆ್ಯಕ್ಚುಲಿ ಫೇಲ್ಡ್ ಆಯಿತಾ. ದೆನ್ ಇಫ್ ಐ ಸಿ ದ ಕ್ಯೂಬ್ ಸಿ ಟಿ ಎಲ್ ಗೆಟ್ ನೆಟ್ ಪಾಲ್, ಓಕೆ ಗೆಟ್ ನೆಟ್ ಪಾಲ್, ಇದು ನೆಟ್ ಪಾಲ್, ಇದರಲ್ಲಿ ಕ್ಯೂಬ್ ಸಿ ಟಿ ಎಲ್ ರೋಲ್ ಡೇಟಾಬೇಸಿಂದ ಅದಕ್ಕೆ ಹೋಗಬೇಕು. ಕರೆಕ್ಟ್ ಆಗಿದೆ. ನಾನು ಪಾಲಿಸಿ 1 ಆ್ಯಡ್ ಮಾಡಿರೋದಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ? ಲೆಟ್ ಮೀ ಜಸ್ಟ್ ಚೆಕ್. ಡಿಸ್ಕ್ರೈಬ್ ನೆಟ್ವರ್ಕ್ ಪಾಲಿಸಿ, ಆಯಿತಾ, ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ನೆಟ್ ಪಾಲ್ ಇಲ್ಲಿ ಈ ಥರ ಹಾಕಿದ್ದೀನಿ ಆ್ಯಂಡ್ ಅದೇ ಥರ ನೆಟ್ವರ್ಕ್ ಪಾಲಿಸಿ 2 ಕೂಡ ಹಾಕಿದ್ದೀನಿ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ನಾವು 1 by 1, ಆಯಿತಾ. ಸೊ ಓಕೆ, ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಬಿಕಾಸ್ ಆಫ್ ಮೈ ನೆಟ್ ಪೋಲ್ 1 ಅಲ್ಲ, ಪಾಲಿಸಿ 1 ಅಲ್ಲ, ಇಟ್ ಈಸ್ ಬ್ಲಾಕಿಂಗ್ ಎವ್ರಿಥಿಂಗ್. ದಟ್ ಈಸ್ ಮೈ ಫಸ್ಟ್ ಕಂಡೀಷನ್. ಸೊ ನಾನೇನು ಮಾಡ್ತೀನಿ, ಆ್ಯಂಡ್ ಆಲ್ಸೋ ಐ ಹ್ಯಾವ್ ಅಲೋಡ್ ಓನ್ಲಿ 1 ಕಂಡೀಷನ್. ಸೊ ಅದಕ್ಕೆ ವಾಟ್ ಐ ಕ್ಯಾನ್ ಡೂ ಅಂತ ಹೇಳಿದ್ರೆ ಐ ವಿಲ್ ಆ್ಯಡ್ 1 more ರೋಲ್, ಅಂದರೆ 1 more ಪಾಲಿಸಿ, ಆಯಿತಾ, ಫ್ರಮ್ ಇದರಿಂದ. ಸೊ ವಾಟ್ ಐ ಗೋ ಟು VS Code, ಇಲ್ಲಿ ಇದೇ ಎಕ್ಸಾಂಪಲ್ 3 ಹೋಗೋಣ. ಓಕೆ example3.yml ಅಥವಾ 4ಗೆ ಹೋಗೋಣ. ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, ಆ್ಯಪಿಂದ ಡೇಟಾಬೇಸ್ಗೆ ರೋಲ್ ಮ್ಯಾಚ್ ಮಾಡ್ತಾ ಇದ್ದೀನಿ. ಸೇವ್ ಇಟ್. ಈಗ ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ದಿಸ್ ಥಿಂಗ್. ಸೊ ಇಲ್ಲಿ ಕ್ಯೂಬ್ ಸಿ ಟಿ ಎಲ್ ಅಪ್ಲೈ -f example4.yml, ಓಕೆ ಕ್ರಿಯೇಟೆಡ್. ಸೊ ಕ್ರಿಯೇಟೆಡ್. ಈಗ ಗೆಟ್ ನೆಟ್ ಪೋಲ್ ನೋಡಿದ್ರೆ 3 ಇದೆ, ಆಯಿತಾ. ಅದಾದಮೇಲೆ ಲೆಟ್ಸ್ ಎ ಕರ್ಲ್ ಮಾಡ್ತಾ ಇದ್ದೀನಿ, ನೋಡಿ ಈಗ ವರ್ಕ್ ಆಯಿತು. ಸೊ ಜಸ್ಟ್ ಟು ಸಮರೈಸ್ ವಾಟ್ ವಿ ಡಿಡ್ ಅಂತ ಹೇಳಿದ್ರೆ ಇಲ್ಲಿ 3 ಪಾಲಿಸೀಸ್ನ ಆ್ಯಡ್ ಮಾಡಿದ್ದೀನಿ. 3 ಪಾಲಿಸೀಸ್ ಯಾಕೆ ಆ್ಯಡ್ ಮಾಡಿದೆ ಅಂದರೆ, ಸೊ ಇವಾಗ ನಮ್ಮ ನೇಮ್ ಸ್ಪೇಸಲ್ಲಿ, ಓಕೆ ಇದು ನಮ್ಮ ನೇಮ್ ಸ್ಪೇಸಲ್ಲಿ ಈ 3 ಪಾಡ್ಗಳಿದ್ದಾವೆ, ಕರೆಕ್ಟಾ. ಲೆಟ್ಸ್ ಗೋ ಹಿಯರ್, ಆಯಿತಾ. ಸೊ ಲೆಟ್ಸ್ ಇಮ್ಯಾಜಿನ್ ಈ ಥರ ಪಾಡ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ ಇದು ನೇಮ್ ಸ್ಪೇಸ್, ಓಕೆ ಇದು ನೇಮ್ ಸ್ಪೇಸ್, ಇದು ನಿಮ್ಮ ಟೆಸ್ಟ್ ಪಾಡ್, ಇದು ನಿಮ್ಮ ಡಿ ಬಿ ಪಾಡ್, ಆಯಿತಾ. ಇದನ್ನು ನಾನು ಇಲ್ಲಿಂಗೆ ಇಟ್ಕೊಳ್ತೀನಿ. ಇವಾಗ ಏನಾಯಿತು ಅಂತ ಹೇಳಿದ್ರೆ, ಅರ್ಲಿಯರ್ ಮೊದಲನೇ ನೆಟ್ವರ್ಕ್ ಪಾಲಿಸೀಸ್ನ ಆ್ಯಡ್ ಮಾಡಿದಾಗ ಎಲ್ಲನೂ ಬ್ಲಾಕ್ ಮಾಡುತ್ತೆ, ಯಾವುದೇ ರೀತಿ ಕಮ್ಯುನಿಕೇಷನ್ ಅನ್ನೋದು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಲ್ಲ. ಈಗ ನೆಕ್ಸ್ಟ್ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಓಕೆ ಸೊ ಈಗ ಏನಾಗ್ತಾ ಇದೆ, ಈಗ ಫಸ್ಟ್ ನೆಟ್ವರ್ಕ್ ಪಾಲಿಸೀಸ್ ಇಲ್ಲಿ ಇದು ಪ್ರಾಬ್ಲಮ್ ಆಯಿತು. ಈಗ ಸೆಕೆಂಡ್ ಪಾಲಿಸಿಯಲ್ಲಿ ಏನಾಗ್ತಾ ಇದೆ, ಸೊ ಲೆಟ್ ಮೀ ಕೀಪ್ ಇಟ್ ರೈಟ್. ಓಕೆ ಈಗ ನೆಟ್ವರ್ಕ್ ಪಾಲಿಸಿ ಮೊದಲನೇ ನೆಟ್ವರ್ಕ್ ಪಾಲಿಸಿಯಲ್ಲಿ, ಓಕೆ ಸೊ ಫಸ್ಟ್ ನೆಟ್ವರ್ಕ್ ಪಾಲಿಸಿಯಲ್ಲಿ ಎಲ್ಲ ಬ್ಲಾಕ್, ಓಕೆ ಬ್ಲಾಕ್ ಆಲ್. ಸೆಕೆಂಡ್ ಪಾಲಿಸಿಯಲ್ಲಿ ಜಸ್ಟ್ ಒಂದು ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಿದ್ದೆ, ಡಿ ಬಿಯಿಂದ
ಓನ್ಲಿ ಆ್ಯಪ್ಗೆ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಿದ್ದೆ, ಬಟ್ ನಾನು ಕ್ವೇರಿ ಮಾಡ್ತಾ ಇದ್ದಿದ್ದು ಹಿಂಗೆ ಉಲ್ಟಾ, ಅದರಿಂದ ಬರ್ತಾ ಇರಲಿಲ್ಲ. ಈಗ ನಾನು ಏನು ಮಾಡಿದೆ, 2 ನೆಟ್ವರ್ಕ್ ಪಾಲಿಸೀಸ್ನ ಕ್ರಿಯೇಟ್ ಮಾಡಿದೆ. ಆ 2 ಪಾಲಿಸೀಸಲ್ಲಿ ಇದಕ್ಕೆ ಮತ್ತು ಇದಕ್ಕೆ 2 ಕ್ರಾಸ್ ಕನೆಕ್ಷನ್ಸ್ನ ಎಸ್ಟಾಬ್ಲಿಷ್ ಮಾಡಿದೆ. ಸೊ ಹಾಗಾಗಿ ಐ ಗಾಟ್ ಬೋತ್ ದಿ ಆಕ್ಸೆಸ್. ಇವಾಗ ಇದು ಮಾತ್ರ. ಈಗ ಸಪೋಸ್ ಇದರಿಂದ ನಾನು ಏನಾದರೂ ಟ್ರೈ ಮಾಡೋಕೆ ಹೋದರೆ ವರ್ಕ್ ಆಗುತ್ತಾ? ಇಟ್ ಶುಡ್ ನಾಟ್ ವರ್ಕ್. ಸೊ ಅದೇನೇ ನಮ್ಮ ಮೇನ್ ಗೋಲ್ ಆಗಿರೋದು ಈಗ. ಸೊ ಹಾಗಾದರೆ ಲೆಟ್ ಮಿ ಗೋ ಟು ದಿಸ್ ಐಟಮ್ ಆ್ಯಂಡ್ ಐ ವಿಲ್ ಶೋ ಯು. ಓಕೆ, ಐ ವಿಲ್ ಶೋ ಯು. ಈಗ QCTL ಗೆಟ್ ಪಾಟ್ಸ್ -o ವೈಡ್ ಅಂತ ಹಾಕ್ಕೊಂತೀನಿ. ಓಕೆ, ಡನ್. ಇವಾಗ ಈಗ ಅವಾಗಲೇ ಕರ್ಲ್ನ ತೋರಿಸಿದ್ನಲ್ಲ, ಆ್ಯಪ್ ಪಾಡಿಂದ ಸಪೋಸ್ ನಾನು ಟೆಸ್ಟ್ ಪಾಡ್ಗೆ ಕನೆಕ್ಟಿವಿಟಿ ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಆಯಿತಾ? ಸೊ ಟೆಸ್ಟ್ ಪಾಡಿಗೆ ಓಕೆ ಕನೆಕ್ಟಿವಿಟಿ ವರ್ಕ್ ಆಗ್ತಿಲ್ಲ. ಹಾಗೆಯೇ ಈ ಟೆಸ್ಟ್ ಪಾಡ್ನ ನಾನು ಫಾರ್ ಎಕ್ಸಾಂಪಲ್ ಇದೇ QCTL execನ ತಗೊಂಡು ಟೆಸ್ಟ್ ಪಾಡ್ಗೆ ಏನಾದರೂ ಕೊಟ್ಟು ಟೆಸ್ಟ್ ಪಾಡಿಂದ ನಾನೇನಾದರೂ ಕರ್ಲ್ ಮಾಡೋಕ್ಕೆ ಹೋದರೆ ಯಾವುದನ್ನ ಆ್ಯಪ್ ಪಾಡ್ನ, ಇದು ಕೂಡ ವರ್ಕ್ ಆಗೋದಿಲ್ಲ. ಆಯಿತಾ? ಸೇಮ್ ವೇ ನಾನೇನಾದರೂ ಇದೇ ಆ್ಯಪ್ ಪಾಡಿಂದ ಇಫ್ ಐ ಕರ್ಲ್ ಇಟ್ ಟು DB ಅಲ್ಲ, ಅವಾಗ ನನಗೆ ಪ್ರಾಪರಾಗಿ ಆನ್ಸರ್ ಬರುತ್ತೆ. ದಿಸ್ ಈಸ್ ಹೌ ಯು ಕ್ಯಾನ್ ರಿಸ್ಟ್ರಿಕ್ಟ್ ಯುವರ್ ನೆಟ್ವರ್ಕ್. ಇದೇ ಥರ ನಮಗೆ ಕುಬರ್ನೆಟಿಸ್ನಲ್ಲಿ ನೇಮ್ ಸ್ಪೇಸ್ ಕೂಡ ಇದೆ. ಈವನ್ ನೇಮ್ ಸ್ಪೇಸ್ಗೂ ಕೂಡ ಜಸ್ಟ್ ನೇಮ್ ಸ್ಪೇಸ್ ಸೆಲೆಕ್ಟರ್ನ ಯೂಸ್ ಮಾಡಿದ್ರೆ ಸಾಕು. ಸೊ ಲೆಟ್ಸ್ ಗೋ ಹಿಯರ್, ಇಲ್ಲಿಗೆ ಹೋಗೋಣ. ನೆಟ್ವರ್ಕ್ ಪಾಲಿಸೀಸ್ ಅಂತ ಕೊಡಿ, ಇನ್ ಕುಬರ್ನೆಟಿಸ್ ಅಂತ ಕೊಡಿ. ಸೊ ಇಲ್ಲಿ ನಿಮಗೆ ಫುಲ್ ಎಕ್ಸಾಂಪಲ್ಸ್ ಅನ್ನೋದು ಕೊಡುತ್ತೆ. ಆಯಿತಾ? ಇದನ್ನು ನೀವು ನೋಡ್ಕೋಬೋದು. ಬಟ್ ಇದು IP ಬ್ಲಾಕ್ ಮೇಲೆ, IPಸಿಂದ ಯೂಸ್ ಮಾಡೋದು. ಇದು ನೇಮ್ ಸ್ಪೇಸ್ ಮೇಲೆ, ಇದು ಪಾಡ್ ಸೆಲೆಕ್ಟರ್ಸ್ ಮೇಲೆ. ಐದರ್ ಆಫ್ ದ ಥಿಂಗ್ಸ್ ನೀವು ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡ್ಬೋದು. ಆಯಿತಾ? ಬಟ್ ಅಟ್ ದ ಎಂಡ್ ಆಫ್ ದ ಡೇ ದಿಸ್ ಈಸ್ ಹೌ ಯು ಕ್ಯಾನ್ ಬ್ಲಾಕ್ ಆಲ್ ಯುವರ್ ಆಕ್ಸೆಸ್ ಅಥವಾ ಕನೆಕ್ಷನ್ಸ್ ಅಥವಾ ಏನು ಹೊರಗಡೆ ಟ್ರಾಫಿಕ್ ಬರುತ್ತಲ್ಲ, ಅದನ್ನು ಹೆಂಗೆ ಬ್ಲಾಕ್ ಮಾಡ್ಬೋದು ಅಂದರೆ ವಿತ್ ದ ಹೆಲ್ಪ್ ಆಫ್ ನೆಟ್ವರ್ಕ್ ಪಾಲಿಸೀಸ್. ಹೇಗೆ? ಒಂದು ನೇಮ್ ಸ್ಪೇಸ್ ಸೆಲೆಕ್ಟರ್, ಇನ್ನೊಂದು ಪಾಡ್ ಸೆಲೆಕ್ಟರ್, ಇನ್ನೊಂದು IP ಬ್ಲಾಕ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಪಾಡ್ ಸೆಲೆಕ್ಟರ್ ಮಾಡಿದ್ವಿ. ನೀವೇನು ಮಾಡಿ ಇವೆರಡನ್ನೂ ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆಯಿತಾ? ಸೊ ಇಷ್ಟು ಈ ವಿಡಿಯೋಗೆ ನೆಟ್ವರ್ಕ್ ಪಾಲಿಸೀಸ್ ಮೇಲೆ. ಇನ್ ಕೇಸ್ ಆಫ್ ಎನಿ ಡೌಟ್ಸ್ ಕಮೆಂಟ್ ಮಾಡಿ. ಆಯಿತಾ? ಸೊ ಹಾಗಿದ್ರೆ ಇಷ್ಟು ಈ ವಿಡಿಯೋಗೆ. ಸೊ ಈ ವಿಡಿಯೋದಲ್ಲಿ ನಾವು ವಿ ಫೋಕಸ್ಡ್ ಮೇನ್ಲಿ ಆನ್ ನೆಟ್ವರ್ಕ್ ಪಾಲಿಸೀಸ್ ಆ್ಯಂಡ್ ಅದರಲ್ಲಿ ಕೂಡ ಪಾಡ್ ಸೆಲೆಕ್ಟರ್ ಹೇಗಾಗುತ್ತೆ, ನೇಮ್ ಸ್ಪೇಸಲ್ಲಿ ಹೇಗೆ ವರ್ಕ್ ಆಗುತ್ತೆ, IP ಬ್ಲಾಕ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಜಸ್ಟ್ ಓವರ್ವ್ಯೂ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು ಟೈನ್ಸ್ ಆ್ಯಂಡ್ ಟಾಲರೇಷನ್ಸ್ ಮತ್ತು ಇನ್ನೂ ಅಡ್ವಾನ್ಸ್ ಟಾಪಿಕ್ಸ್, ಶೆಡ್ಯೂಲರ್ ಇಲ್ದೇ ಹೇಗೆ ಪಾಡ್ನ ಶೆಡ್ಯೂಲ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನೆಕ್ಸ್ಟ್ರಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಓಕೆನಾ? ಸೊ ಇಷ್ಟು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ನಾವು ಇನ್ನೊಂದು 3 or 4 ಸೆಷನ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಕಂಪ್ಲೀಟ್ CK ಸೀರೀಸ್. ಇದಾದಮೇಲೆ ದೆನ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಅವರ್ ಜನಯ ಸೀರೀಸ್. ಓಕೆ, ಇಷ್ಟು. ಥ್ಯಾಂಕ್ ಯು.